ಎಲ್ಲರಿಗೂ ಜೈ ಜಿನೇಂದ್ರಗಳು. ಶ್ರೀಮದ್ ಭಗವತ್ ಕುಂದಕುಂದಾಚಾರ್ಯ ದೇವ ವಿರಚಿತ ಶ್ರೀ ಸಮಯಸಾರ ಅನ್ನುವಂತಹ ಕೃತಿರತ್ನದ ಅಧ್ಯೋಪಾಂತ ಸ್ವಾಧ್ಯಾಯ ಮಾಡತಕ್ಕಂಥ ಶೃಂಖಲೆಯನ್ನು ಪ್ರಾರಂಭಿಸಿದ್ದೇವೆ. ಈಗಾಗಲೇ 26 ಸಂಚಿಕೆಗಳನ್ನು ನಾವು ನೋಡಿದ್ದೇವೆ. ಇವತ್ತು 27ನೇ ಸಂಚಿಕೆಯನ್ನು 27ನೇ ಸಂಚಿಕೆಯನ್ನು ನಾವು ಇವತ್ತು ಪ್ರಾರಂಭಿಸೋದಿದೆ. 26ನೇ ಸಂಚಿಕೆಯಲ್ಲಿ ಬಂಧ ಅಧಿಕಾರ ಏನಾಗಿತ್ತು ಅಂತಂದ್ರೆ ಪ್ರಾರಂಭ ಆಗಿತ್ತು. ಬಂಧ ಅಧಿಕಾರದೊಳಗೆ ಏನು ಹೇಳಿದ್ರು ಅಂತಂದ್ರೆ, ನಾನು ಇತರ ಜೀವಿಗಳನ್ನು ದುಃಖಿಯನ್ನಾಗಿಸ್ತೇನೆ, ಇತರ ಜೀವಿಗಳನ್ನು ಸುಖಿಯನ್ನಾಗಿ ಮಾಡ್ತೇನೆ, ಇತರ ಜೀವಗಳು ನನ್ನನ್ನು ದುಃಖಿ ಮಾಡ್ತವ, ನನ್ನನ್ನು ಸುಖಿ ಮಾಡ್ತವ ಅನ್ನುವಂಥ ಮಾನ್ಯತೆ ಇದು ಅಜ್ಞಾನ ಇದೆ. ಯಾರಿಗೆ ಅಜ್ಞಾನ ಇದೆ ಅವರೇ ಮಿಥ್ಯಾದೃಷ್ಟಿ ಇದ್ದಾರೆ, ಯಾರಿಗೆ ಅಜ್ಞಾನ ಇಲ್ಲ ಅವರೇ ಸಮ್ಯಕ್ ದೃಷ್ಟಿ ಇದ್ದಾರೆ, ಜ್ಞಾನಿ ಇದ್ದಾರೆ. ಇಷ್ಟು 253 ಗಾಥೆಗಳನ್ನು ನಾವು ಏನ್ ಮಾಡಿದ್ವಿ ಅಂತಂದ್ರೆ ಹಿಂದಿನ ಸಂಚಿಕೆಯಲ್ಲಿ ನೋಡಿದ್ದೆವು. ಇವತ್ತು 27ನೇ ಸಂಚಿಕೆಯನ್ನ ನಾವು 254ನೇ ಗಾಥೆಯಿಂದ ಪ್ರಾರಂಭಿಸ್ತಾ ಇದ್ದೇವೆ. ಓಂ ನಮಃ ಸಿದ್ಧೇಭ್ಯಃ, ಓಂ ನಮಃ ಸಿದ್ಧೇಭ್ಯಃ, ಓಂ ನಮಃ ಸಿದ್ಧೇಭ್ಯಃ, ಓಂ ಶುದ್ಧಾತ್ಮನೇ ನಮಃ. ನಮೋ ಅರಿಹಂತಾನಂ, ನಮೋ ಸಿದ್ಧಾಣಂ, ನಮೋ ಆಯರಿಯಾಣಂ, ನಮೋ ಉವಜ್ಜಾಯಾಣಂ, ನಮೋ ಲೋಯೇ ಸವ್ವಸಾಹೂನಂ. ಓಂಕಾರಂ ಬಿಂದು ಸಂಯುಕ್ತಂ ನಿತ್ಯಂ ಧ್ಯಾಯಂತಿ ಯೋಗಿನಃ ಕಾಮದಂ ಮೋಕ್ಷದಂ ಚೈವ. ಓಂಕಾರಾಯ ನಮೋ ನಮಃ. ಅವಿರಲ ಶಬ್ದ ಘನೌಘ ಪ್ರಕ್ಷಾಲಿತ ಸಕಲ ಭೂತಲ ಕಲಂಕಾ ಮುನಿಭಿರೂಪಾಸಿತ ತೀರ್ಥ ಸರಸ್ವತಿ ಹರತು ನೋ ದುರಿತಾನ್. ಅಜ್ಞಾನತಿಮಿರಾಂಧಾನಾಂ ಜ್ಞಾನಾಂಜನ ಶಲಾಕಯ ಚಕ್ಷುರುಣಮೀಲಿತಂ ಏನ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಪರಮಗುರವೇ ನಮಃ. ಪರಂಪರಾಚಾರ್ಯ ಗುರವೇ ನಮಃ. ಸಕಲ ಕಲುಷ ವಿಧ್ವಂಸಕಂ ಶ್ರೇಯಸಾಂ ಪರಿವರ್ಧಕಂ ಧರ್ಮ ಸಂಬಂಧಕಂ ಭವ್ಯ ಜೀವಮಣ ಪ್ರತಿಬೋಧಕಾರಕಂ ಪುಣ್ಯ ಪ್ರಕಾಶಕಂ ಪಾಪ ಪ್ರಣಾಶಕಂ ಇದಂ ಶಾಸ್ತ್ರಂ ಶ್ರೀ ಸಮಯ ಸಾರ ನಾಮಧೇಯಂ. ಅಸ್ಯ ಮೂಲ ಗ್ರಂಥಕರ್ತಾರಃ ಶ್ರೀ ಸರ್ವಜ್ಞದೇವ, ತದುತ್ತರ ಗ್ರಂಥಕರ್ತಾರಃ ಶ್ರೀ ಗಣಧರದೇವಾಃ. ಪ್ರತಿ ಗಣಧರದೇವಾಸ್ತೇಷಾಂ ವಚನಾನುಸಾರಂ ಆಸಾದ್ಯ ಆಚಾರ್ಯ ಶ್ರೀ ಕುಂದಕುಂದಾಚಾರ್ಯ ದೇವ ವಿರಚಿತಂ ಶ್ರೋತಾರಃ ಸಾವಧಾನತಯಾ ಶೃಣ್ವಂತು. ಮಂಗಲಂ ಭಗವಾನ್ ವೀರೋ, ಮಂಗಲಂ ಗೌತಮೋ ಗಣಿ, ಮಂಗಲಂ ಕುಂದಕುಂದಾರ್ಯೋ ಜೈನಧರ್ಮೋಸ್ತು ಮಂಗಲಂ. ಸರ್ವಮಂಗಲ ಮಾಂಗಲ್ಯಂ ಸರ್ವಕಲ್ಯಾಣಕಾರಕಂ ಪ್ರಧಾನಂ ಸರ್ವಧರ್ಮಾಣಾಂ ಜೈನಂ ಜಯತು ಶಾಸನಂ, ಜೈನಂ ಜಯತು ಶಾಸನಂ. ನಮಃ ಸಮಯಸಾರಾಯ ಸ್ವಾನುಭೂತ್ಯಾ ಚಕಾಸತೆ ಚಿತ್ಸ್ವಭಾವಾಯ ಭಾವಾಯ ಸರ್ವಭಾವಾಂತರಚ್ಛಿದೆ, ಸರ್ವಭಾವಾಂತರಚ್ಛಿದೆ. ವಂದಿತ್ತು ಸೌವಸಿದ್ಧೆ ಧುವಮಚಲಮನೋವಂ ಗದಿಂ ಪತ್ತೆ. ಓಚ್ಛಾಮಿ ಸಮಯ ಪಾಹುಡ ಮಿನಮೋ ಸುದ ಕೇವಲೀ ಭನಿದಂ, ಮಿನಮೋ ಸುದ ಕೇವಲೀ ಭನಿದಂ. ಕರ್ತೃತ್ವ ಮತ್ತು ಭೋಕ್ತೃತ್ವದ ಅಜ್ಞಾನವನ್ನು ಹೊಂದಿ ನಾನು ಪರಜೀವದ ಕರ್ತಾ ಇದ್ದೇನೆ, ಭೋಗ್ತಾ ಇದ್ದೇನೆ ಅನ್ನುವಂಥ ಮಾತನ್ನು ಮನ್ನಿಸುವುದರ ಜೊತೆಗೆ ತನ್ನನ್ನು ತಾನು ಏನು ಮಾಡ್ತಾ ಇದ್ದಾನಂತಂದ್ರೆ ಅಜ್ಞಾನಿಯನ್ನಾಗಿ ಮಾಡ್ಕೊಳ್ತಾ ಇದ್ದಾನನ್ನುವಂಥ ಮಾತನ್ನು 253ನೇ ಗಾಥೆಯಲ್ಲಿ ಹಿಂದಿನ ಸಂಚಿಕೆಯಲ್ಲಿ ನೋಡಿದ್ದೆವು. ಇವತ್ತು 254, 55, 56 ಈ ಒಟ್ಟು 3 ಗಾಥೆಗಳನ್ನು ಒಟ್ಟಿಗೆ ನಾವು ಏನು ಮಾಡೋದಿದೆ ಅಂತಂದ್ರೆ ನೋಡೋದಿದೆ. ಈ 3 ಗಾಥೆಗಳಲ್ಲಿ ಏನು ಹೇಳ್ತಾ ಇದ್ದಾರೆ? ಅಧ್ಯವಸಾಯ ಅಜ್ಞಾನ ಹೇಗೆ ನಾವೇನು ಮನ್ನಿಸ್ತಾ ಇದ್ದೀವಲ್ಲ, ಇನ್ನೊಬ್ಬರು ನನ್ನನ್ನು ಸುಖ ಮಾಡ್ತಾರೆ ಅಥವಾ ನಾನು ಇನ್ನೊಬ್ಬರನ್ನು ಸುಖಿ ಮಾಡ್ತೇನೆ, ದುಃಖಿ ಮಾಡ್ತೇನೆ ಅನ್ನುವಂಥ ನಂಬಿಕೆ ಇದೆ. ಇದು ಅಧ್ಯವಸಾಯ. ಇದು ಅಜ್ಞಾನ ಹೇಗೆ ಇನ್ನು ಈ ಪ್ರಶ್ನೆ ಉತ್ಪನ್ನ ಆಗ್ತಾ ಇದೆ. ಅದರ ಉತ್ತರವನ್ನ ಗಾಥಾ ಸೂತ್ರಗಳ ಮೂಲಕ ಕೊಡ್ತಾ ಇದ್ದಾರೆ. 3 ಗಾಥೆಗಳನ್ನು ಹೇಳ್ತಾ ಇದ್ದಾರೆ. ಆ 3 ಗಾಥೆಗಳನ್ನು ಮೊದಲು ನಾವು ಪಾಠ ಮಾಡೋಣ, ಆಮೇಲೆ ಅದರ ಅರ್ಥವನ್ನು ಏನು ಮಾಡೋಣ ಅಂತಂದ್ರೆ ನೋಡೋಣ.
254, 55, 56. ಕಮ್ಮೋದಯೇನ ಜೀವಾ ದುಃಖಿ ದುಸುಹಿದಾಹವಂತಿ ಜದಿ ಸೌವೇ ಕಮ್ಮಂ ಚ ನದೇಸಿ ತುಮಂ ದುಃಖಿ ದುಸುಹಿದಾ ಕಹ ಕಯಾತೆ. ಕಮ್ಮೋದಯೇನ ಜೀವಾ ದುಃಖಿ ದಸುಹಿದಾಹವಂತಿ ಜದಿ ಸೌವೇ ಕಮ್ಮಂ ಚ ನದಿಂತಿ ತುಹಂ ಕದೋಸಿ ಕಹಂ ದುಃಖಿದೋ ತೇಹಿಂ. 256. ಕಮ್ಮೋದಯೇನ ಜೀವಾ ದುಃಖಿದು ಸುಹಿದಾಹವಂತಿ ಜದಿ ಸೌವೇ ಕಮ್ಮಂ ಚ ನದಿಂತಿ ತಹಂ ಕಹತಂ ಸುಹಿದೋ ಕದೋ ತೇಹಿಂ. ಇದರ ಕನ್ನಡ ಅನುವಾದ ನೋಡಿ ಎಷ್ಟು ಚೆನ್ನಾಗಿದೆ, ಎಲ್ಲ ಸ್ಪಷ್ಟ ತಿಳಿದು ಬರುತ್ತೆ. ಕರ್ಮೋದಯದಿಂದೆಲ್ಲ ಜೀವಗಳು ದುಃಖಿ ಸುಖಿಯಾಗುವವೆಂದಿರುವಾಗ ನೀನು ಕರ್ಮವನ್ನೇ ಕೊಡಲಾಗದವರನು ದುಃಖಿ ಸುಖಿಯನ್ನಾಗಿ ಹೇಗೆ ಮಾಡಿದೆ. ಕರ್ಮೋದಯದಿಂದೆಲ್ಲ ಜೀವಗಳು ದುಃಖಿ ಸುಖಿಯಾಗುವವೆಂದಿರುವಾಗ ಅವರು ಕರ್ಮವನ್ನೇ ಕೊಡಲಾಗದವರು ನಿನ್ನನ್ನು ದುಃಖಿಯನ್ನಾಗಿ ಹೇಗೆ ಮಾಡುವರು. 256ನೇ ಗಾಥೆ. ಕರ್ಮೋದಯದಿಂದೆಲ್ಲ ಜೀವಗಳು ದುಃಖಿ ಸುಖಿಯಾಗುವವೆಂದಿರುವಾಗರವರು ಕರ್ಮವನ್ನೇ ಕೊಡಲಾಗದವರು ನಿನ್ನನ್ನು ಸುಖಿಯನ್ನಾಗಿ ಹೇಗೆ ಮಾಡಿದರು. ನೋಡಿ ಎಷ್ಟು ಚೆನ್ನಾಗಿದೆ. 3 ಗಾಥೆಗಳಿದ್ರೆ 3 ಬಹಳ ಸುಂದರವಾಗಿರ್ತಕ್ಕಂಥ ಅರ್ಥವನ್ನು ಏನ್ ಮಾಡ್ತಾ ಇವೆ ಅಂದ್ರೆ ಕೊಡ್ತಾ ಇವೆ. 254, 255, 256. ಪ್ರಶ್ನೆ ಏನಿತ್ತು ಅಂದ್ರೆ ಅಧ್ಯವಸಾಯ ಅಜ್ಞಾನ ಯಾಕ ಅನ್ನುವ ಪ್ರಶ್ನೆ. ಅದಕ್ಕೆ ಉತ್ತರ ರೂಪವಾಗಿ ಇದನ್ನ ಹೇಳ್ತಾ ಇದ್ದಾರೆ. 254ನೇ ಗಾಥೆ. ಒಂದು ವೇಳೆ ಜಂ ಸೌವೇ ಜೀವ ಕಮ್ಮೋದಯೇನ ದುಃಖಿ ದೂಸುಹಿದ ಹವಂತಿ. ಒಂದು ವೇಳೆ ಎಲ್ಲಾ ಜೀವಗಳು ಕರ್ಮದ ಉದಯದಿಂದ ದುಃಖಿ ಸುಖಿ ಆಗ್ತವ ಮತ್ತು ನೀನು ತುಮಂ ಕಮ್ಮಂ ನ ದೇಸಿ ಆ ಜೀವಗಳಿಗೆ ಕರ್ಮವನ್ನಂತೂ ಕೊಡೋದಿಲ್ಲ ಎಂದ ಮೇಲೆ ಎಲೆ ಸಹೋದರನೇ ನೀನು ಆ ಜೀವಗಳನ್ನ ದುಃಖಿ ದೂಸುಹಿದ ದುಃಖಿ ಮತ್ತು ಸುಖಿಯನ್ನಾಗಿ ಕಹಕಯ ಹೇಗೆ ಮಾಡಿದೆಯಪ್ಪ. ಎಲ್ಲಾ ಜೀವಗಳು ಕರ್ಮದ ಉದಯದಿಂದ ದುಃಖಿ ಆಗ್ತವ ಸುಖಿ ಆಗ್ತವ ಅಂತ ತಿಳ್ಕೊಂಡು ಹೇಳುವಾಗ ನೀನು ಅವುಗಳಿಗೆ ಕರ್ಮವನ್ನೇನ್ ಮಾಡಿಲ್ಲ ಅಂತಂದ್ರೆ ಕೊಟ್ಟೇ ಇಲ್ಲ. ಕರ್ಮದ ಉದಯದಿಂದ ಸುಖಿ ದುಃಖಿ ಆಗ್ತಾವ ಅಂದ್ರೆ ನೀ ಕರ್ಮ ಕೊಡ್ಬೇಕಲ್ಲ, ಅಂದಾಗ ಅವ್ರನ್ನ ದುಃಖಿ ಮಾಡ್ಲಿಕ್ಕೆ ಸಾಧ್ಯದ ಅಥವಾ ಸುಖಿ ಮಾಡ್ಲಿಕ್ಕೆ ಸಾಧ್ಯದ. ಅದಕ್ಕೆ ನೀ ಅಂತೂ ಏನ್ ಮಾಡ್ಲಿಲ್ಲ ಅಂದ್ರೆ ಆ ಜೀವಿಗಳಿಗೆ ಕರ್ಮವನ್ನಂತೂ ಕೊಡ್ಲೇ ಇಲ್ಲ. ಅಂದ ಮೇಲೆ ನೀನು ಆ ಜೀವಗಳನ್ನ ದುಃಖಿ ಸುಖಿಯನ್ನಾಗಿ ಹೆಂಗಪ್ಪ ಮಾಡ್ದೆ ಅನ್ನುವ ಮೂಲ ಪ್ರಶ್ನೆ ಕುಂದಾಚಾರ್ಯರ ಗಾಥೆಯಲ್ಲಿ ಏನಾಗಿದೆ ಅಂತಂದ್ರೆ ಬಂದದ. ಕಹ ಕಯಾತೆ ಹೆಂಗಪ್ಪ ಮಾಡ್ದೆ, ಹೇಗೆ ಮಾಡದೆ, ದುಃಖಿ ಸುಖಿಯನ್ನಾಗಿ ಹೇಗೆ ಮಾಡದೆ ಅನ್ನುವಂಥ ಪ್ರಶ್ನೆ. ಈ ಪ್ರಶ್ನೆ ನಿರ್ಮಾಣ ಆಗಿದೆ ಇದೇ ಪ್ರಕಾರವಾಗಿ 255ನೇ ಗಾಥೆಯೊಳಗೂ ಕೂಡ ಇದೆ. ನೋಡಿ 255ನೇ ಗಾಥೆಯಲ್ಲಿ ಏನು ಹೇಳ್ತಾರೆ. ಒಂದು ವೇಳೆ ಎಲ್ಲಾ ಜೀವಗಳು ಕರ್ಮದ ಉದಯದಿಂದ ಸುಖಿ ದುಃಖಿ ಆಗ್ತವ ಮತ್ತು ಅವು ನಿನಗೆ ಕರ್ಮವನ್ನಂತೂ ಕೊಡೋದಿಲ್ಲ ಅಂದ್ರೆ ಕರ್ಮದಿಂದನ ಸುಖ ದುಃಖ ಆಗ್ತದ ಅನ್ನುವಂತ ಸಂದರ್ಭದೊಳಗ ಅವು ಯಾವೂ ಕೂಡ ನಿನಗೆ ಏನ್ ಮಾಡಿಲ್ಲ ಅಂದ್ರೆ ಕರ್ಮವನ್ನಂತೂ ಕೊಡುವುದಿಲ್ಲ. ಅಂದ ಮೇಲೆ ಎಲೆ ಸಹೋದರನೇ ತೇಹಿಂ ಆ ಜೀವಗಳು ದುಃಖಿದೋ ಕಹಂ ಕದೋಸಿ ಆ ಜೀವಗಳು ನಿನ್ನನ್ನ ದುಃಖಿಯನ್ನಾಗಿ ಹೇಗೆ ಮಾಡಲಿಕ್ಕೆ ಸಾಧ್ಯದ. ಕರ್ಮೋದಯದಿಂದನ ಸುಖ ದುಃಖ ಆಗ್ತದ, ಹಂಗಾದ್ರೆ ಅವ್ರು ಏನ್ ಮಾಡೋದಿಲ್ಲ ಅಂದ್ರೆ ನಿನ್ನ ಕರ್ಮವನ್ನು ಕೊಡಲಿಕ್ಕೆ ಸಾಧ್ಯನೇ ಇಲ್ಲ. ಕರ್ಮವನ್ನು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅಂದ್ರೆ ನಮ್ಮನ್ನು ಸುಖಿ ದುಃಖಿಯನ್ನಾಗಿ ಮಾಡ್ಲಿಕ್ಕೂ ಕೂಡ ಸಾಧ್ಯ ಇಲ್ಲ. ಹೇಗೆ ಮಾಡ್ಲಿಕ್ಕೆ ಸಾಧ್ಯ
ಇದು ಪ್ರಶ್ನೆ. ತಿಳಿತಾ? 254ರಲ್ಲಿ ಏನು ಹೇಳಿದ್ರು ಅಂತಂದ್ರೆ, ದುಃಖಿ ಸುಖಿಯನ್ನಾಗಿ ಹೇಗೆ ಮಾಡಿದೆಯಪ್ಪ ನೀನ, ಕರ್ಮಗಳನ್ನಂತೂ ಕೊಡ್ಲಿಕ್ಕೆ ಆಗೋದಿಲ್ಲ ಅಂದಮೇಲೆ ಅವುಗಳನ್ನು ಸುಖಿ ದುಃಖಿಯನ್ನಾಗಿ ಹೇಗೆ ಮಾಡಿದೆ ಅನ್ನುವಂಥ ಪ್ರಶ್ನೆ 53ರಲ್ಲಿ. 54ರಲ್ಲಿ 55ರಲ್ಲಿ ಏನು ಪ್ರಶ್ನೆ ಅಂತಂದ್ರೆ, ನೀನು ಆ ಜೀವಗಳನ್ನ ದುಃಖಿಯನ್ನಾಗಿ ಹೆಂಗಪ್ಪ ಮಾಡಿದೆ, ಕರ್ಮವನ್ನಂತೂ ನೀನು ಕೊಡ್ಲಿಕ್ಕೆ ಆಗೋದಿಲ್ಲ. ಎಲ್ಲಾ ಜೀವಗಳು ಕರ್ಮದ ಉದಯದಿಂದ ಸುಖಿ ಮತ್ತು ದುಃಖಿ ಆಗ್ತಾವ, ಮತ್ತು ಅವು ನಿನಗೆ ಕರ್ಮವನ್ನಂತೂ ಎಂದೂ ಕೊಡೋದಿಲ್ಲ ಅಂದ ಮೇಲೆ ಜೀವಗಳು ನಿನ್ನನ್ನು ದುಃಖಿ ಹೆಂಗ ಮಾಡ್ಲಿಕ್ಕೆ ಸಾಧ್ಯದ? ಇದು ಸಾಧ್ಯ ಇಲ್ಲ. ಒಳ್ಳೆದು ಹೋಗ್ಲಿ. ಹಂಗಾದ್ರೆ ಮುಂದಿನ ಗಾಥೆಯೊಳಗೆ ಏನು ಹೇಳ್ತಾರೆ? ಜದಿಸವ್ವೇ ಜೀವ ಕಮ್ಮೋದಯೇನ ದುಃಖದ ಸುಹಿದ ಹವಂತಿ ಚ ತುಹಂ ಕಮ್ಮಂ ನ ದಿಂತಿ ತೇಹಿಂ ತಂ ಸುಹಿದೋ ಕಹಕದೋ. ಬಹಳ ಸುಂದರ ಮಾತಿದೆ ನೋಡಿ. ಒಂದು ವೇಳೆ ಎಲ್ಲಾ ಜೀವಗಳು ಕರ್ಮದ ಉದಯದಿಂದ ದುಃಖಿ ಸುಖಿ ಆಗ್ತವ ಮತ್ತು ಆ ಜೀವಗಳು ನಿನಗೆ ಕರ್ಮವನ್ನಂತೂ ಕೊಡೋದಿಲ್ಲ ಅಂದ ಮೇಲೆ, ಎಲೆ ಸಹೋದರನೇ, ಆ ಜೀವಗಳು ನಿನ್ನನ್ನ ಸುಖಿಯನ್ನಾಗಿ ಹೇಗೆ ಮಾಡಿದವು? ತಿಳಿತಾ? ಎಲ್ಲಾ ಜೀವಗಳು ಕರ್ಮದ ಉದಯದಿಂದ ಸುಖ ದುಃಖವನ್ನ ಪಡಿತಾವ, ಸುಖ ದುಃಖ ಅವರಿಗೆ ಆಗ್ತದ ಅನ್ನುವಂಥ ಮಾತು ಹೇಳಿದ್ರಿ. ಮತ್ತು ಆ ಜೀವಗಳು ನಿನಗೆ ಕರ್ಮವನ್ನಂತೂ ಎಂದೂ ಏನ್ ಮಾಡಲಿಲ್ಲ ಅಂದ್ರೆ ಕೊಡೋದನ್ನ ಇಲ್ಲ ಅಂದ ಮೇಲೆ ಆ ಜೀವಗಳು ನಿನ್ನನ್ನು ಸುಖಿ ದುಃಖಿಯನ್ನಾಗಿ ಹೇಗೆ ಮಾಡ್ಲಿಕ್ಕೆ ಸಾಧ್ಯದ? ಹೇಗೆ ಮಾಡಿದವು ಅನ್ನೋ ಪ್ರಶ್ನೆ ಇದೆ. ತಿಳಿತಾ? ಅಂದ್ರೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಬಹಳ ಸುಂದರವಾಗಿರ್ತಕ್ಕಂಥದ್ದಿದೆ ನೋಡಿ. ಜೀವದ ಅಭಿಪ್ರಾಯ ಹೇಗಿದೆ, ಅದಕ್ಕನುಸಾರವಾಗಿ ಜಗತ್ತಿನಲ್ಲಿ ಕಾರ್ಯ ಆಗದಿದ್ದರೆ ಆ ಅಭಿಪ್ರಾಯ ಅಜ್ಞಾನದ ಅಂತ ತಿಳ್ಕೋಬೇಕು. ನಾವೊಂದು ಅಭಿಪ್ರಾಯ ಇಟ್ಕೊಂಡಿರ್ತೀನಿ, ಇಂಥ ಹುಡುಗ ಹಿಂಗ ಮಾಡಬೇಕು ಅಂಥೇಳಿ, ಇಂಥ ಓರ್ವ ವ್ಯಕ್ತಿ ಇದನ್ನೇ ಮಾಡಬೇಕು ಅಂಥೇಳಿ, ಇಂಥ ಒಬ್ಬ ಜ್ಞಾನಿ ಮಹಾಪುರುಷ ಹಿಂಗ ಮಾಡಬೇಕು ಅಂತ ನಾನು ಒಂದು ಅಭಿಪ್ರಾಯವನ್ನು ಇಟ್ಕೊಂಡಿರ್ತೀನಿ. ಅಭಿಪ್ರಾಯಕ್ಕನುಸಾರವಾಗಿ ಜಗತ್ತಿನೊಳಗೆ ಕಾರ್ಯ ಆಗದಿದ್ದರೆ, ನಾವೇನು ಅಭಿಪ್ರಾಯ ಇಟ್ಕೊಂಡಿದ್ದೀವಿ ಅದಕ್ಕನುಸಾರವಾಗಿ ಜಗತ್ತಿನೊಳಗೆ ಯಾವ ಕೆಲಸಗಳು ಆಗಲಿಲ್ಲ ಅಂದ್ರೆ ಆ ಅಭಿಪ್ರಾಯವು ಅಜ್ಞಾನವಾಗಿದೆ. ಅದಕ್ಕೆ ಆ ಅಭಿಪ್ರಾಯಕ್ಕೆ ಏನು ಅನ್ನಬೇಕಾಗ್ತದ? ಅಜ್ಞಾನ ಆಗ್ಬೇಕಾಗ್ತದ, ಅಜ್ಞಾನ ಅಂತ ಅನ್ನಬೇಕಾಗ್ತದೆ. ಆದ್ದರಿಂದ ಎಲ್ಲ ಜೀವಗಳು ತಮ್ಮ ತಮ್ಮ ಕರ್ಮೋದಯದಿಂದ ಸುಖಿ ದುಃಖಿಗಳಾಗುತ್ತವೆ ಎಂದ ಮೇಲೆ, ಅಲ್ಲಿ ನಾನು ಇತರರನ್ನು ಸುಖಿ ದುಃಖಿಯನ್ನಾಗಿ ಮಾಡುತ್ತೇನೆ ಮತ್ತು ಇತರರು ನನ್ನನ್ನು ಸುಖಿ ದುಃಖಿಯನ್ನಾಗಿ ಮಾಡುತ್ತಾರೆ ಎಂದು ಮನ್ನಿಸುವುದು ಅದು ಅಜ್ಞಾನವಾಗಿದೆ. ಅದಕ್ಕೆ ನೋಡ್ರಿ, ಜೀವಗಳು ಎಲ್ಲಾ ಜೀವಗಳು ತಮ್ಮ ತಮ್ಮ ಕರ್ಮೋದಯದಿಂದ ಸುಖಿ ಮತ್ತು ದುಃಖಿಗಳಾಗ್ತವ ಅಂದ ಮೇಲೆ, ಅಲ್ಲಿ ನಾನು ಇತರರನ್ನ ಸುಖಿಯನ್ನಾಗಿ ದುಃಖಿಯನ್ನಾಗಿ ಮಾಡ್ತೇನೆ ಮತ್ತು ಇತರರು ನನ್ನನ್ನು ಸುಖಿ ದುಃಖಿಯನ್ನಾಗಿ ಮಾಡ್ತಾರ ಅಂತೇಳಿ ಮನ್ನಿಸುವುದೇನಿದೆ ಅಂದ್ರೆ ಅಜ್ಞಾನ ಇದೆ. ಈ ಪ್ರಕಾರದ ಮಾನ್ಯತೆ ಅಜ್ಞಾನ ಇದೆ. ನಿಮಿತ್ತ ನೈಮಿತ್ತಿಕ ಭಾವದ ಆಶ್ರಯದಿಂದ ಸುಖ ದುಃಖಗಳನ್ನ ಮಾಡುವವರು ಎಂದು ಹೇಳುವುದು ಅದು ವ್ಯವಹಾರ ಇದೆ. ನಿಶ್ಚಯದ ದೃಷ್ಟಿಯಲ್ಲಿ ಅದು ಗೌಣವಿದೆ. ನೋಡ್ರಿ, ನಿಮಿತ್ತ ನೈಮಿತ್ತಿಕ ಆಶ್ರಯದಿಂದ ಯಾರ್ದೋ ಸುಖ ದುಃಖಗಳನ್ನ ಮಾಡ್ತಾರ ಅಂತ ತಿಳ್ಕೊಂಡು ಹೇಳೋದು ಅದು ವ್ಯವಹಾರ ಆಗಿದೆ. ನಿಶ್ಚಯದ ದೃಷ್ಟಿಯೊಳಗದ ಏನಿದೆ ಅಂತಂದ್ರೆ ಗೌಣಿದೆ. ತಿಳಿತಾ? ಆ ಕಾರಣದಿಂದ ಇತರರನ್ನ ಸುಖಿಯನ್ನಾಗಿ ಮಾಡ್ತೇನೆ, ಇತರರು ನನ್ನನ್ನು ಸುಖಿಯನ್ನಾಗಿ ಮಾಡ್ತಾರ ಅನ್ನುವಂಥದ್ದು ಏನಿದೆಯಲ್ಲ, ಇದು ಏನಿದೆ ಅಂತಂದ್ರೆ ಅಜ್ಞಾನ ಆಗಿದೆ. ಕಾರಣದಿಂದ ನಿಮಿತ್ತ ನೈಮಿತ್ತಿಕ ಭಾವದ ಆಶ್ರಯದಿಂದ ಸುಖ ದುಃಖಗಳನ್ನು ಮಾಡುವವರು ಎಂದು ಹೇಳುವುದು ಅದು ವ್ಯವಹಾರವಾಗಿದೆ. ನೋಡ್ರಿ, ಏನು ಹೇಳ್ರು? ಇದು ಸಹಜವಾದಂಥ ನನ್ನನ್ನು ಸುಖಿ ದುಃಖಿಯನ್ನಾಗಿ ಮಾಡ್ತಾರ ಅಂತೇಳಿ ಮನ್ನಿಸೋದು ಅಜ್ಞಾನ ಇದೆ. ನಿಮಿತ್ತ ನೈಮಿತ್ತಿಕ ಭಾವದ ಆಶ್ರಯದಿಂದ ಸುಖ ದುಃಖಗಳನ್ನು ಮಾಡುವವರು ಅಂತೇಳಿ ಹೇಳೋದು ಅದು ವ್ಯವಹಾರ ಆಗಿದೆ. ನಿಶ್ಚಯದ ದೃಷ್ಟಿಯೊಳಗೆ ಮಾತ್ರ ಇದು ಏನಾಗಿದೆ ಅಂತಂದ್ರೆ ಗೌಣ ಇದೆ. ಇದನ್ನು ಹೇಳಲಿಕ್ಕೆ ಬರೋದಿಲ್ಲ. ಆ ಕಾರಣದಿಂದ ಕರ್ಮೋದಯದಿಂದ ಸುಖಿ ದುಃಖಿ ಆಗ್ತದ, ಆ ಜೀವಗಳು ಕರ್ಮವನ್ನು ಕೊಡೋದಿಲ್ಲ, ಕರ್ಮವನ್ನು ತಗೊಳ್ಳೋದಿಲ್ಲ ಅಂದ ವೇಳೆ ನಿನ್ನನ್ನ ಸುಖಿಯನ್ನಾಗಿ ಹೆಂಗ ಮಾಡಿದುವಪ್ಪ ಅನ್ನುವಂಥ ಮಾತಿದೆ. ಆ ಮಾತಿಗೆ ಸಂಬಂಧಪಟ್ಟ ಹಾಗೆ ಈ ಎಲ್ಲ ವಿಷಯಗಳನ್ನು ನಾವು ಏನ್ ಮಾಡ್ಕೊಂಡಿದ್ದೇವೆ ಅಂದ್ರೆ ನೋಡಿದ್ದೇವೆ. ಕರ್ಮಗಳಿಂದ ಸುಖಿ ಮತ್ತು ದುಃಖಿ ಆಗ್ತಿದ್ವಿ ಅಂದ್ರೆ ಕರ್ಮಗಳನ್ನು ಕೊಡ್ಲಿಕ್ಕೂ ಬರೋದಿಲ್ಲ, ಇನ್ನೊಬ್ಬರಿಂದ ಕರ್ಮಗಳನ್ನು ತೆಗೆದುಕೊಳ್ಳಿಕ್ಕೂ ಬರೋದಿಲ್ಲ. ಹೀಗಾಗಿ ಸುಖ ದುಃಖವನ್ನ ಕರ್ಮಗಳಿಂದ ಹೇಗೆ ನಾವು ಪಡ್ಕೊಲಿಕ್ಕೆ ಸಾಧ್ಯ ಇದೆ? ಈ ಮಾತನ್ನ ನಾವೇನ್ ಮಾಡ್ಕೊಂಡಿವಿ ಅಂತಂದ್ರೆ
4 255 256ನೇ ಗಾಥೆಯೊಳಗೆ ನೋಡಿದ್ವಿ. ಇದೇ ಮಾತನ್ನ ಮುಂದಿನ 3 ಗಾಥೆಗಳಲ್ಲಿ ಅಂದರೆ 57 ಮತ್ತು 58, 54, 55, 56, 3 ನೋಡಿದ್ವಿ. ಈ 2 ಗಾಥೆಗಳಲ್ಲಿ ಇದೇ ಅರ್ಥವನ್ನ ಹೇಳ್ತಕ್ಕಂಥ ಸೂತ್ರಗಳನ್ನು ಹೇಳ್ತಾ ಇದ್ದಾರೆ, ಡಿಟೇಲ್ ಆಗಿ ಹೇಳ್ತಾ ಇದ್ದಾರೆ. ಮೊದಲು ಗಾಥಾ ಪಾಠ ಮಾಡೋಣ, ಆಮೇಲೆ ಅದರ ಅರ್ಥವನ್ನ ನೋಡೋಣ. ಸೇಮ್ ಅದೇ ಪ್ರಕಾರದ ಒಂದು ಗಾಥೆಗಳೇನಾಗ್ತಾ ಇವೆ ಅಂತಂದ್ರೆ ಬರ್ತಾ ಇವೆ ನೋಡಿ. ಜೋ ಮರದಿ ಜೋಯ ದುಹಿದೋ ಜಾಯದಿ ಕಮ್ಮೋದಯೇನ ಸೋ ಸೌವೋ ತಂಹಾದು ಮಾರಿದೋದೆ ದುಹಾವಿದೋ ಚೇದಿನಹು ಮಿಚ್ಛಾ ಜೋನ ಮರದಿನಯ ದುಹಿದೋ ಸೋವಿಯ ಕಮ್ಮದಯೇನ ಚೇವ ಖಲು ತಂಹಾನ ಮಾರಿದೋನೋ ದುಹಾವಿದೋ ಚೇದಿನ ಮಿಚ್ಛಾ ನಹು ಮಿಚ್ಛಾ. ಕನ್ನಡದಲ್ಲಿ ನೋಡಿದ್ರೆ ಈಜಿ ಗೊತ್ತಾಗುತ್ತೆ ನೋಡಿ. ಅವ ಸಾಯುವ ಮೇನ್ ಅವ ದುಃಖಿಯಾಗುವನದನೆಲ್ಲ ಕರ್ಮೋದಯದಿಂದಾಗುವುದು. ಅವನು ನಾನು ಕೊಂದೆ ನಾನು ದುಃಖಿ ಮಾಡಿದೆನ್ನುವ ಈ ನಿನ್ನ ಮತ ಮಿಥ್ಯವಿಲ್ಲವೇನು. ಆವಸಾಯನ್ಮೇನಾವ ದುಃಖಿಯಾಗನದೆಲ್ಲ ಕರ್ಮೋದಯದಿಂದಾಗುವುದು. ಅವನ ನಾನು ಕೊಲಲಿಲ್ಲ ದುಃಖಿ ಮಾಡಲಿಲ್ಲೆನ್ನುವ ಈ ನಿನ್ನ ಮತ ಮಿಥ್ಯವಿಲ್ಲವೇನು. ಇದು 257 ಮತ್ತು 258 ಇವು 2 ಗಾಥೆಗಳಲ್ಲಿ ಹಿಂದಿನ ಗಾಥೆಗಳಲ್ಲಿ ಹೇಳಿದ್ದನ್ನೇ ಇಲ್ಲಿ ಅದೇ ಮುಂದುವರಿಸ್ತಾ ಇದ್ದಾರೆ ನೋಡಿ. ಬಹಳ ಸುಂದರ ಇದೆ ವಿಷಯ, ಸ್ವಲ್ಪ ಚೇಂಜಸ್ ಆಗ್ತದೆ ನೋಡಿ. ಜೋ ಮರದಿ ಯಾರು ಸಾಯುತ್ತಾರೆ ಅಥವಾ ಯಾವನು ಸಾಯುತ್ತಾನೆ. ಯ ಮತ್ತು ಜೋ ದುಹಿದೋ ಯಾವನು ದುಃಖಿಯಾಗುತ್ತಾನೆ. ಸೋ ಸವ್ವೋ ಅವೆಲ್ಲವೂ ಕರ್ಮೋದಯದಿಂದ ಆಗುತ್ತವೆ. ಸೋ ಸವ್ವೋ ಕಮ್ಮೋದಯೇನ. ಯಾವುದೇ ವ್ಯಕ್ತಿ ಸಾಯ್ತಾನ ಅನ್ನುವಂಥದ್ದಾಗ್ಲಿ ಅವನು ದುಃಖಿಯಾಗ್ತಾನ ಅನ್ನುವಂಥದ್ದಾಗ್ಲಿ ಇದೆಲ್ಲವೂ ಕೂಡ ಕರ್ಮೋದಯದಿಂದನೇ ಆಗ್ತದೆ. ತಮ್ಮದು ಆದ್ದರಿಂದ ಮಾರಿದೋ ಚೋ ದುಹಾವಿದೋ. ಆದ್ದರಿಂದ ನಾನು ಸಾಯಿಸಿದೆನು, ನಾನು ದುಃಖಿಯಾಗಿ ಮಾಡಿದೆನು, ಈ ಪ್ರಕಾರದ ನಿನ್ನ ಅಭಿಪ್ರಾಯ ಇದೀದೆ. ನಹು ಮಿಚ್ಛಾ. ಈ ಪ್ರಕಾರದ ನಿನ್ನ ಅಭಿಪ್ರಾಯ ನಿಜವಾಗಿ ಹುಸಿ ಆಗಿಲ್ಲವೇನು, ಅಸತ್ಯ ಆಗಿಲ್ಲೇನು ನಿನ್ನ ಅಭಿಪ್ರಾಯ? ಇಂಥ ಅಭಿಪ್ರಾಯವನ್ನು ಇಟ್ಟುಕೊಂಡಿದ್ದು ಇದು ಸರಿಯಾದ ಅಭಿಪ್ರಾಯ ಏನು ಅನ್ನುವ ಪ್ರಶ್ನೆ ಇದೆ. ಇದು 57ನೇ ಗಾಥೆ, 257ನೇ ಗಾಥೆ. 258ರಲ್ಲಿ ಏನು ಹೇಳ್ತಾ ಇದ್ದಾರೆ ನೋಡಿ. ಮತ್ತು ಜೋ ನ ಮರದಿ ಯಾರು ಸಾಯುವುದಿಲ್ಲ, ಯಾವನು ಸಾಯುವುದಿಲ್ಲ, ಮತ್ತು ನ ದುಹಿದೋ ದುಃಖಿಯಾಗುವುದಿಲ್ಲ, ಅದು ನಿಜವಾಗಿ ಕಮ್ಮೋದಯೇನ ಚೇವ ಅದು ನಿಜವಾಗಿ ಕರ್ಮೋದಯದಿಂದಲೇ ಆಗ್ತದೆ. ಯಾರು ಸಾಯುವುದಿಲ್ಲ, ಯಾರು ದುಃಖಿಯಾಗೋದಿಲ್ಲ, ಅದು ಕೂಡ ನಿಜವಾಗಿ ಕರ್ಮೋದಯದಿಂದಲೇ ಆಗ್ತದೆ. ಆದ್ದರಿಂದ ನಾನು ಸಾಯಿಸೋದಿಲ್ಲ, ನಾನು ದುಃಖಿಯನ್ನಾಗಿ ಮಾಡಲಿಲ್ಲ, ಈ ಪ್ರಕಾರದ ನಿನ್ನ ಅಭಿಪ್ರಾಯ ನಿಜವಾಗಿದು ಸುಳ್ಳದನೋ ಅಥವಾ ಇಲ್ಲೋ ಅನ್ನೋ ಪ್ರಶ್ನೆ. ಹೌದು, ಸುಳ್ಳೇ ಇದೆ ಅಂದಂಗೆ ಅದರ ಅರ್ಥ ನೋಡ್ರಿ. ಯಾರು ಸಾಯ್ತಾರ ಅಥವಾ ಜೀವಿಸ್ತಾರ, ದುಃಖಿ ಆಗ್ತಾರ ಅಥವಾ ಸುಖಿ ಆಗ್ತಾರ, ಇದು ನಿಜವಾಗಿ ಕರ್ಮೋದಯದಿಂದನೇ ಆಗ್ತದ. ಯಾಕಂದ್ರೆ ತನ್ನ ಕರ್ಮೋದಯದ ಅಭಾವದಲ್ಲಿ ಅವನಿಗೆ ಹೇಗಾಗುವುದು? ತನ್ನ ಕರ್ಮೋದಯದ ಅಭಾವಿತ್ತು ಅಂದ್ರೆ ಅವನಿಗಿದೆಲ್ಲ ಹೆಂಗಾಗ್ಲಿಕ್ಕೆ ಸಾಧ್ಯದ? ಸಾಯುವುದು, ಜೀವಿಸುವುದು, ಸುಖಿ ಇಲ್ಲವೇ ದುಃಖಿಯಾಗುವುದು ಇದು ಅಶಕ್ಕಿದೆ. ಆದ್ದರಿಂದ ನಾ ಇವನನ್ನು ಸಾಯಿಸಿದೆನು, ಇವನನ್ನು ಬದುಕಿಸಿದೆನು, ಇವನನ್ನು ದುಃಖಿಯನ್ನಾಗಿ ಮಾಡಿದೆನು, ಇವನನ್ನು ಸುಖಿಯನ್ನಾಗಿ ಮಾಡಿದೆನು, ಅವನನ್ನು ಎಲ್ಲ ಇವೇಲಿದವಲ್ಲ ಇವೆಂದು ನೋಡುವವನು ಎಂದರೆ ಮನ್ನಿಸ್ತಕ್ಕಂಥ ಜೀವ ಅವನೇ ಏನಿದ್ದಾನಂದ್ರೆ ಮಿಥ್ಯಾದೃಷ್ಟಿ ಇದ್ದಾನ. ಯಾರನ್ನೂ ಸಾಯಿಸಿದರೆ ಸಾಯೋದಿಲ್ಲ, ಮತ್ತು ಯಾರಾದರೂ ಯಾರನ್ನು ಬದುಕಿಸಿದರೆ ಅದು ಬದುಕೋದು ಇಲ್ಲ.
ಹಾಗೂ ಯಾರು ಸುಖಿ ದುಃಖಿಯನ್ನಾಗಿ ಮಾಡಿದರೆ ಯಾರು ಬೇರೆಯವರು ಸುಖಿ ದುಃಖಿ ಆಗೋದಿಲ್ಲ. ಆದ್ದರಿಂದ ಯಾರು ಸಾಯಿಸುವಂಥ, ಬದುಕಿಸುವಂಥ ಮೊದಲಾದವುಗಳ ಅಭಿಪ್ರಾಯವನ್ನು ಇಟ್ಟುಕೊಂಡಿದ್ದಾರೆ, ಅದೆಲ್ಲವೂ ಕೂಡ ಮಿಥ್ಯಾತ್ವ ಇದೆ. ಅವನು ಮಿಥ್ಯಾದೃಷ್ಟಿಯೇ ಇದ್ದಾನ. ಇದು ನಿಶ್ಚಯ ನಯದ ವಚನವಿದೆ. ಇಲ್ಲಿ ವ್ಯವಹಾರ ನಯ ಏನಿದೆ ಅಂದ್ರೆ ಗೌನಿದೆ. ಹೀಗೆ 257 ಮತ್ತು 58ನೇ ಗಾಥೆಯ ಅರ್ಥ ಇದೆ. ಹೀಗೆ ಇರೋದರಿಂದ 257 ಮತ್ತು 58ನೇ ಗಾಥೆಯಲ್ಲಿ ಈ ಪ್ರಕಾರದ ಯಾರೂ ಯಾರನ್ನು ಸುಖಿ ದುಃಖಿಯನ್ನಾಗಿ ಮಾಡುವ ಸಾಧ್ಯತೆ ಇಲ್ಲ ಅನ್ನೋದನ್ನು ನೋಡಿದಿವಿ. ಈಗ ಈ ಅಜ್ಞಾನಮಯವಾಗಿರತಕ್ಕಂಥ ಏನು ಅಧ್ಯವಸಾಯವನ್ನು ನಾವು ಇಟ್ಕೊಂಡಿದ್ದೇವೆ, ಇದೇ ಏನಿದೆ ಅಂದ್ರೆ ಬಂಧಕ್ಕೆ ಕಾರಣವಾಗಿದೆ ಅನ್ನುವಂಥದ್ದನ್ನ 259ನೇ ಗಾಥೆಯಲ್ಲಿ ಹೇಳ್ತಾ ಇದ್ದಾರೆ. ಅದಕ್ಕೆ ಮೊದಲು ಗಾಥಾ ಪಾಠ ಮಾಡೋಣ, ಆಮೇಲೆ ಅದರ ಅರ್ಥವನ್ನ ನೋಡೋಣ. ಬಹಳ ಸುಂದರವಾಗಿರತಕ್ಕಂಥದ್ದು. ಏ ಸಾಧು ಜಾಮದಿದೆ ದುಃಖಿದ ಸುಹಿದೆ ಕರೇಮಿ ಸತ್ತೆತ್ತಿ ಏ ಸಾದೆ ಮೂಢಮದಿ ಸುಹಾಸುಹಂ ಬಂಧದೇ ಕಮ್ಮಂ ನಿನ್ನ ಈ ಯಾವ ನಾನು ಜೀವಗಳನ್ನು ದುಃಖಿ ಸುಖಿ ಮಾಡುವೆನೆಂಬ ಬುದ್ಧಿ ಇದೆ. ನಿನ್ನ ಈ ಮೂಢ ಬುದ್ಧಿಯೇ ಶುಭಾಶುಭ ಕರ್ಮಗಳ ಬಂಧಕ್ಕೆ ಕಾರಣವಾಗಿದೆ. ಅಧ್ಯವಸಾಯ ಹೆಂಗ ಬಂಧಕ್ಕೆ ಕಾರಣ ಅಂದ್ರೆ ಹಿಂಗ. ಇವೆಲ್ಲ ಗಾಥೆಗಳಲ್ಲಿ ಹೇಳಿದ್ರು. ಇಲ್ಲಿ 259 ಅದನ್ನೇ ಸ್ಪಷ್ಟಪಡಿಸ್ತಾ ಇದ್ದಾರೆ. ನಾನು ಸತ್ಯ ಅಂದ್ರೆ ನಾನು ಜೀವಗಳನ್ನ ದುಃಖಿದ ಸುಹಿದೇ ಕರೇಮಿ ಅಂದ್ರೆ ನಾನು ಜೀವಿಗಳನ್ನ ಸುಖಿಯನ್ನಾಗಿ ಮಾಡ್ತೇನೆ, ದುಃಖಿಯನ್ನಾಗಿ ಮಾಡ್ತೇನೆ ಅನ್ನುವ ಯಾವ ನಿನ್ನ ಈ ಬುದ್ಧಿ ಇದೆ, ಏಸಾದೆ ಮೂಢಮದಿ ಆ ನಿನ್ನ ಬುದ್ಧಿ ಮೂಢ ಬುದ್ಧಿನೇ ಇದೆ, ಮೋಹ ಸ್ವರೂಪವಾಗಿರತಕ್ಕಂಥ ಬುದ್ಧಿ ಇದೆ. ಸುಹಾಸುಹಂ ಕಮ್ಮಂ ಶುಭಾಶುಭ ಕರ್ಮಗಳನ್ನ ಬಂಧ ಮಾಡುವಂಥದ್ದಿದೆ. ಅದು ಶುಭಾಶುಭ ಕರ್ಮಗಳನ್ನು ಬಂದ್ ಮಾಡಿಸ್ತಿದೆ. 259ನೇ ಗಾಥೆ ಇದು. ತಿಳಿತಾ? ನಾ ಇತರ ಜೀವಿಗಳನ್ನ ನಾಶ ಮಾಡ್ತೇನೆ ಅಥವಾ ನಾಶ ಮಾಡೋದಿಲ್ಲ, ದುಃಖಿ ಮಾಡ್ತೇನೆ ಅಥವಾ ಸುಖಿ ಮಾಡ್ತೇನೆ. ಯಾವ ಈ ಅಜ್ಞಾನಮಯವಾಗಿರ್ತಕ್ಕಂಥ ಅಧ್ಯವಸಾಯ ಇದೆಯಲ್ಲ, ಇದೆಲ್ಲವೂ ಮಿಥ್ಯಾದೃಷ್ಟಿಗೆ ಇರ್ತದೆ. ಅದೇ ಅಂದ್ರೆ ಆ ಅಧ್ಯವಸಾನವೇ ಸ್ವತಃ ರಾಗಾದಿ ರೂಪ ಆಗಿರೋದ್ರಿಂದ ಅವನಿಗೆ ಮಿಥ್ಯಾದೃಷ್ಟಿಗೆ ಶುಭಾಶುಭ ಬಂಧದ ಕಾರಣ ಇದೆ. ಈ ಅಧ್ಯವಸಾನವೇ ಬಂಧದ ಕಾರಣ ಆಗಿದೆ. ಅದಕ್ಕೆ ಮಿಥ್ಯಾ ಅಧ್ಯವಸಾಯ ಇದು ಬಂಧಕ್ಕೆ ಕಾರಣ ಇದೆ ಅನ್ನುವಂಥ ಮಾತನ್ನ 259ರಲ್ಲಿ ಅತ್ಯಂತ ಸ್ಪಷ್ಟವಾಗಿ ಏನ್ ಮಾಡಿದ್ರು ಅಂತಂದ್ರೆ ತಿಳಿಸಿದ್ರು. ತಿಳಿತಾ? ಇದಷ್ಟೇ ಸ್ಪಷ್ಟವಾಗಿ ನಾವು ಇದನ್ನ ಏನ್ ಮಾಡ್ಕೊಳ್ಬೇಕು ಅಂತಂದ್ರೆ ತಿಳ್ಕೊಳ್ಬೇಕು. ಕಾರಣ ಇತರ ಜೀವಿಗಳನ್ನ ಕೊಲ್ತೇನೆ ಅಥವಾ ಇತರ ಜೀವಿಗಳನ್ನ ಕೊಲ್ಲುವುದಿಲ್ಲ, ದುಃಖಿಯನ್ನಾಗಿ ಮಾಡುತ್ತೇನೆ, ಸುಖಿಯನ್ನಾಗಿ ಮಾಡುತ್ತೇನೆ ಅನ್ನುವಂಥವು ಎಲ್ಲ ಭಾವಗಳು ಅಜ್ಞಾನಮಯ ಇದ್ದಾವ. ಅಜ್ಞಾನದಿಂದನೇ ಇಂಥ ಭಾವಗಳಾಗ್ತವೆ. ಅದಕ್ಕಿದು ಅಧ್ಯವಸಾಯನೇ ಇದೆಯಲ್ಲ. ಅಜ್ಞಾನಮಯವಾಗಿರ್ತಕ್ಕಂಥದ್ದು ಯಾವುದಿದೆ ಅದೆಲ್ಲ ಅಧ್ಯವಸಾಯ ಇದೆ. ಅಧ್ಯವಸಾಯ ಮಿಥ್ಯಾ ಇರೋದ್ರಿಂದ ಇದು ಮಿಥ್ಯಾ ದೃಷ್ಟಿಗೇನೆ ಇರ್ತದ. ಅದೇ ಅಂದ್ರೆ ಅಧ್ಯವಸಾಯ ಸ್ವತಃ ರಾಗಾದಿ ರೂಪ ಇರೋದ್ರಿಂದ, ರಾಗ ರೂಪದ ಪ್ರವೃತ್ತಿ ಅದರೊಳಗಿರೋದ್ರಿಂದ ಮಿಥ್ಯಾ ದೃಷ್ಟಿ ಈ ರಾಗರೂಪದ ಪ್ರವೃತ್ತಿ, ರಾಗದ್ವೇಷ ರೂಪದ ಪ್ರವೃತ್ತಿಯನ್ನು ಮಾಡಿಕೊಂಡ ಅಂತಂದ್ರ ಅಲ್ಲಿ ನಿಶ್ಚಿತವಾಗಿ ಏನಾಗ್ತದ ಅಂತಂದ್ರ ಸುಖ ಮತ್ತು ದುಃಖ ಆಗ್ತದ. ಅದರಿಂದ ಶುಭ ಅಶುಭಗಳಾಗ್ತವ, ಶುಭದಿಂದ ಶುಭ ಬಂದಾಗ್ತದ, ಅಶುಭದಿಂದ ಅಶುಭದ ಬಂದಾಗ್ತದ. ಒಟ್ಟಾರೆಯಾಗಿ ಅಧ್ಯವಸಾನವೇ ಏನಿದೆ ಅಂದ್ರೆ ಬಂಧದ ಮೂಲ ಕಾರಣವಿದೆ. ಇದನ್ನ ಬಂಧ ಅಧಿಕಾರವನ್ನ ನಾವು ನೋಡ್ತಾ ಇದ್ದೇವೆ. ಸಮಯ ಸಾರದ ಬಂಧ ಅಧಿಕಾರದೊಳಗೆ ಈ ಚರ್ಚೆ ನಡೆದಿದೆ. ಬಹಳ ಅದ್ಭುತವಾದಂಥ ಚರ್ಚೆ. ನಿಜವಾಗಿ ಅಧ್ಯವಸಾನ ನಾನು ಮಾಡ್ತೇನೆ ಅನ್ನುವ ಅಜ್ಞಾನ, ನಾನು ಮಾಡೋದಿಲ್ಲ ಅನ್ನುವ ಅಜ್ಞಾನ, ಇವೇ ಭಾವಗಳೇನಿದಾವ ಅಂತಂದ್ರ ಜೀವನಿಗೆ ಕರ್ಮ ಬಂಧ ಮಾಡಲಿಕ್ಕೆ ಕಾರಣದ ಅನ್ನುವಂಥ ಮಾತನ್ನ ಇಲ್ಲಿ 259ನೇ ಗಾಥೆಯಲ್ಲಿ ಅತ್ಯಂತ ಸ್ಪಷ್ಟಪಡಿಸಿದ್ರು. ಮಿಥ್ಯಾ ಅಧ್ಯವಸಾಯ ಏನದಲ್ಲ
ಮಿಥ್ಯಾತ್ವ ಸಹಿತವಿರುವಂಥ ಯಾವ ಅಧ್ಯವಸಾಯ ಆಗ್ತಾ ಇದೆಯಲ್ಲ ಅದು ಬಂಧದ ಕಾರಣ ಇದೆ ಅನ್ನುವಂಥದ್ದನ್ನ ಇಲ್ಲಿ ಏನ್ ಮಾಡಿದ್ರು ಅಂದ್ರೆ 259ರಲ್ಲಿ ಹೇಳಿದರು. 260 ಮತ್ತು 261ನೇ ಗಾಥೆಯಲ್ಲಿ ಈ ಅಧ್ಯವಸಾಯದ ಬಗ್ಗೆ ಏನು ಹೇಳಿದ್ರಲ್ಲ, ಈ ಅಧ್ಯವಸಾಯನ ಬಂಧದ ಕಾರಣ ರೂಪದಲ್ಲಿ ಚೆನ್ನಾಗಿ ನಿಶ್ಚಿತ ಮಾಡ್ತಾರೆ. ಅಂತಂದ್ರೆ ಮಿಥ್ಯಾ ಅಧ್ಯವಸಾಯ ಏನಿದಲ್ಲ ಇದು ಬಂಧಕ್ಕೆ ಕಾರಣ ಆಗ್ಯದ ಅನ್ನುವಂಥದ್ದನ್ನ ನಿಶ್ಚಿತವಾಗಿ ಇಲ್ಲಿ 260 ಮತ್ತು 261ನೇ ಗಾಥೆಯಲ್ಲಿ ಹೇಳುತ್ತಾ ಇದ್ದಾರೆ. ಅದನ್ನ ಗಾಥಾಪಾಠ ಮಾಡಿ ಆಮೇಲೆ ಅದರ ಅರ್ಥವನ್ನು ನಾವೇನ್ ಮಾಡೋಣ ಅಂತಂದ್ರೆ ನೋಡೋಣ. ತುಖಿ ದುಸುಹಿದೆ ಸತ್ತೇ ಕರೇಮಿಜಂ ಏವ ಮಜ್ಜವಸಿದಂತೆ ತಂಪಾವ ಬಂಧಗಂ ವಾ ಪುನ್ನಸ್ಸವ ಬಂಧಗಂ ಹೋದಿ ಮಾರೀಮಿ ಜೀವಾವೇಮೀಯ ಸತ್ತೇಜಂ ಏವ ಮಜ್ಜವಸಿದಂತೆ ತಂಪಾವ ಬಂಧಗಂ ವಾ ಪುನ್ನಸ್ಸವ ಬಂಧಗಂ ಹೋದಿ. ನಾನು ಜೀವಿಗಳನ್ನು ದುಃಖಿ ಸುಖಿ ಮಾಡುವೆ ಎಂಬ ಯಾವ ನಿನ್ನ ಅಧ್ಯವಸಾನವಿದೆ, ನಿನಗದೆ ಪಾಪ ಬಂಧನವನಿಲ್ಲವೇ ಪುಣ್ಯ ಬಂಧನವ ಮಾಡುತ್ತಿರುವುದು. ನಾನು ಜೀವಗಳನ್ನು ಕೊಲ್ಲುವೆ ರಕ್ಷಿಸುವೆನೆಂಬ ಭಾವ ನಿನ್ನ ಅಧ್ಯವಸಾನವಿದೆ, ನಿನಗದೆ ಪಾಪ ಬಂಧನವನಲ್ಲವೇ ಪುಣ್ಯ ಬಂಧನವ ಮಾಡುತ್ತಿರುವುದು. ನೋಡಿ, ಬಹಳ ಸುಂದರವಾಗಿರ್ತಕ್ಕಂಥ ವಿಷಯ ಇದೆ. 260 ಮತ್ತು 61ನೇ ಗಾಥೆಯಲ್ಲಿ ಏನು ಹೇಳಿದ್ರು ಅಂದ್ರೆ, ನಾನು ಜೀವಿಗಳನ್ನ ಸುಖಿಯನ್ನಾಗಿ ದುಃಖಿಯನ್ನಾಗಿ ಮಾಡ್ತೇನೆ ಅನ್ನುವಂಥ ಯಾವ ನಿನ್ನ ಅಧ್ಯವಸಾಯ ಇದೆ ಅದು ಪಾಪ ಬಂಧ ಮಾಡುವಂಥದ್ದು ಅಥವಾ ಪುಣ್ಯ ಬಂಧ ಮಾಡುವಂಥದ್ದು ಆಗ್ತದೆ. ಪಾಪಕ್ಕೂ ಕಾರಣ ಆಗಬಹುದು, ಪುಣ್ಯಕ್ಕೂ ಕಾರಣ ಆಗಬಹುದು. ನಾನು ಜೀವಿಗಳನ್ನ ದುಃಖಿ ಮಾಡದೆ ಅನ್ನುವಂಥದ್ದು ಪಾಪ, ನಾನು ಜೀವಿಗಳಿಗೆ ಸುಖ ರೂಪದ ಪ್ರವೃತ್ತಿಯನ್ನು ಇಟ್ಕೊಂಡು ಅವರನ್ನು ಸುಖಿ ಮಾಡದೆ ಅನ್ನುವಂಥ ಭಾವ, ಇವು ಎರಡೂ ಅಧ್ಯವಸಾನಗಳಿದಾವ. ಇವು ಎರಡರಿಂದಲೂ ಕೂಡ ನಿನಗೇನಾಗಬಹುದು ಅಂದ್ರೆ ಪಾಪ ಬಂಧ ಮಾಡುವಂಥದ್ದಿರಬಹುದು ಅಥವಾ ಪುಣ್ಯ ಬಂಧ ಮಾಡುವಂಥದ್ದಿರಬಹುದು. ಇದು ಬಂಧದ ಕಾರಣ ಇದೆ. ಅದೇ ರೀತಿ ಯಾವಾಗ ಸುಖಿ ದುಃಖಿಯನ್ನಾಗಿ ಮಾಡದೆ ಅನ್ನುವಂಥ ಸಂದರ್ಭದೊಳಗೆ ಇನ್ನು ಅದೇ ಜೀವ ಒಂದು ವೇಳೆ ಅದೇ ಅವನೇ ಈ ಪ್ರಕಾರ ಭಾವ ಮಾಡ್ತಾನೆ, ಏನಂತ, ನಾನು ಜೀವಿಗಳನ್ನ ಜೀವಾವೇಮಿ ಅಂದ್ರೆ ಮಾರಿಮಿ ಜೀವಾವೇಮಿ, ಅವುಗಳನ್ನ ಕೊಲ್ತೇನೆ, ಅವುಗಳನ್ನು ಬದುಕಿಸ್ತೇನೆ, ಅವುಗಳನ್ನ ಸಾಯಿಸ್ತೇನೆ, ಅವುಗಳನ್ನ ಬದುಕಿಸ್ತೇನೆ. ಏವಂ ಅನ್ನುವಂಥ ಜಂತೆ ಅಜ್ಜವಸೀದಂ, ಯಾವ ನಿನ್ನ ಅಧ್ಯವಸಾಯವಿದೆ, ನಾನು ಜೀವಿಗಳನ್ನು ನಾಶ ಮಾಡ್ತೇನೆ, ನಾನು ಜೀವಿಗಳನ್ನು ಬದುಕಿಸ್ತೇನೆ ಅನ್ನುವಂಥ ಯಾವ ದಿವಸ ಇದೆ ಅದೇ ನಿಜವಾಗಿ ಪಾಪ ಬಂಧ ಮಾಡುವಂತಹದು, ಪುಣ್ಯ ಬಂಧವನ್ನ ಮಾಡುವಂತಹದ್ದು ಆಗ್ತದೆ ಅನ್ನುವಂಥ ಮಾತನ್ನ ಇವೆರಡು ಗಾಥೆಗಳಲ್ಲಿ ಏನ್ ಮಾಡಿದ್ರು ಅಂತಂದ್ರೆ ಹೇಳಿದ್ರು. ಒಟ್ಟಾರೆಯಾಗಿ ಎರಡು ಗಾಥೆಗಳಲ್ಲಿ ಏನ್ ಬಂತು, ಈ ಅಜ್ಞಾನಮಯವಾಗಿರ್ತಕ್ಕಂಥ ಅಧ್ಯವಸಾಯನ ಬಂಧಕ್ಕೆ ಕಾರಣವಾಗಿದೆ. ಅದರಲ್ಲಿ ನಾನು ಬದುಕಿಸ್ತೇನೆ, ಸುಖಿಯನ್ನಾಗಿ ಮಾಡ್ತೇನೆ ಅನ್ನುವಂಥ ಶುಭ ಅಹಂಕಾರದಿಂದ ತುಂಬಿ ಹೋಗಿರುವುದು, ಅದು ಶುಭ ಅಧ್ಯವಸಾಯವಿದೆ. ಆಹಾಹಾ, ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾರೆ. ಅಜ್ಞಾನನ ಇದೆ, ಇದಂತೂ ಸಮಸ್ಯೆನೇ ಇಲ್ಲ, ಅಜ್ಞಾನ ಅದ. ಆದ್ರೆ ಅದರೊಳಗ ನಾನು ಬದುಕಿಸ್ತೇನೆ, ಸುಖಿಯನ್ನಾಗಿ ಮಾಡ್ತೇನೆ ಅನ್ನುವಂಥ ಯಾವ ಶುಭ ರೂಪದ ಅಹಂಕಾರ ಇದೆ, ಅಹಂಕಾರದಿಂದ ತುಂಬಿ ಹೋಗಿರೋದು ಅದು ಶುಭ ಅಧ್ಯವಸಾಯ ಇದೆ. ಮತ್ತು ನಾನು ಕೊಲ್ತೇನೆ, ನಾನು ಸಾಯಿಸ್ತೇನೆ, ನಾನು ದುಃಖಿಯನ್ನಾಗಿ ಮಾಡ್ತೇನೆ ಅನ್ನುವಂಥ ಅಶುಭ ಅಹಂಕಾರದಿಂದ ತುಂಬಿ ಹೋಗಿರುವಂಥದ್ದು ಯಾವುದಿದೆ ಅದು ಅಶುಭ ಅಧ್ಯವಸಾಯವಿದೆ. ಅಹಂಕಾರ ರೂಪವಾದಂಥ ಮಿಥ್ಯಾಭಾವ ಎರಡರೊಳಗೂ ಇರೋದ್ರಿಂದ, ಎರಡರೊಳಗೂ ಕೂಡ ಅಹಂಕಾರ ರೂಪದ ಮಿಥ್ಯಾಭಾವ ಇರೋದ್ರಿಂದ ಅಜ್ಞಾನತನದಿಂದ ಎರಡೂ ಅಧ್ಯವಸಾಯಗಳು ಒಂದೇ ಆಗಿವೆ. ಒಂದೇ ಗಿಡದ ಎರಡು ಫಲ ತಿಳಿತಾ. ಹಿಂಗಾಗಿ ಎರಡೂ ಏನದವಂದ್ರೆ ಅಧ್ಯವಸಾಯಗಳಿದ್ದಾವ. ಆದ್ದರಿಂದ ಪುಣ್ಯದ ಕಾರಣವೂ ಒಂದು ಬೇರೆ ಇದೆ, ಪಾಪದ ಕಾರಣವೂ ಇನ್ನೊಂದು ಬೇರೆ ಇದೆ ಎಂದು ಮನ್ನಿಸಬಾರದು.
ಎರಡಕ್ಕೂ ಅಜ್ಞಾನಮಯವಾದ ಅಧ್ಯವಸಾಯವೇ ಕಾರಣವಿದೆ. ಆಹಾ, ಇಡೀ ಲೋಕದೊಳಗೆಲ್ಲ ಎರಡನ್ನು ಬೇರೆ ಬೇರೆ ಮಾಡ್ತಾ ಇದ್ದಾರೆ, ಪುಣ್ಯ ಬೇರೆ ಪಾಪ ಬೇರೆ ಅಂತ ಮಾಡ್ತಾ ಇದ್ದಾರೆ. ಆದ್ರೆ ಜೈನಾಚಾರ್ಯರ ಈ ಒಂದು ಅದ್ಭುತವಾದಂಥ ಮಾತು ಏನದ ಅಂದ್ರೆ, ಎರಡೂದ್ರೊಳಗೆ ಬಂದ್ ಹಾಕ್ತದಲ್ಲ, ಎರಡೂ ಕೂಡ ಅಧ್ಯವಸಾಯಗಳಿದ್ದಾವೆ, ಎರಡೂ ಅಜ್ಞಾನಮಯ ಇದ್ದಾವ ಅನ್ನುವಂಥ ಮಾತನ್ನ ಹೇಳ್ತಾ ಇದ್ದಾರೆ. ಅದಕ್ಕೆ ಇದನ್ನು ಬಹಳ ಗಂಭೀರವಾಗಿ ನಾವು ಏನ್ ಮಾಡ್ಕೊಳ್ಬೇಕು ಅಂತಂದ್ರೆ ತಿಳ್ಕೊಳ್ಬೇಕು. ಯಾಕಂದ್ರೆ ಇದರಿಂದನೇ ಏನಾಗೋದಿದೆ ಅಂದ್ರೆ, ಈ ಅಧ್ಯವಸಾಯದಿಂದನೇ ಹಿಂಸೆಯ ಭಾವ ಆಗ್ತದೆ. ಅದನ್ನು ಮುಂದಿನ ಗಾಥೆಯಲ್ಲಿ ಹೇಳೋರಿದ್ದಾರೆ. ಈ ಪ್ರಕಾರವಾಗಿ ನಾವು ಎರಡು ಗಾಥೆಗಳಲ್ಲಿ ಏನ್ ಮಾಡಿದ್ವಿ ಅಂತಂದ್ರೆ, ಇವು ಎರಡು ವಿಷಯಗಳನ್ನು ಬಹಳ ಸುಂದರವಾಗಿ ನೋಡಿದ್ವಿ. 260 ಮತ್ತು 61ನೇ ಗಾಥೆಯೊಳಗ ನಾವು ನೋಡಿದ್ವಿ, ಶುಭ ಅಶುಭ ಎರಡು ಬೇರೆ ಬೇರೆ ಅಂತ ಮನಸ್ಸಬೇಡ್ರಿ, ಎರಡೂ ಬಂಧದ ಸಾಪೇಕ್ಷ ನೋಡಿದ್ರೆ ಎರಡು ಒಂದೇ ಇದಾವ ಅನ್ನುವಂಥ ಮಾತು ಇಲ್ಲಿ ಏನಾಗ್ತದೆ ಅಂದ್ರೆ ಸಿದ್ಧ ಆಗ್ತದೆ. ಹೀಗೆ 261ನೇ ಗಾಥೆ ಮುಗಿದ ಮೇಲೆ 262ನೇ ಗಾಥೆಯೊಳಗೆ ಏನ್ ಹೇಳ್ತಾ ಇದ್ದಾರಂದ್ರೆ, ನಿಜವಾಗಿ ಹಿಂಸೆಯ ಅಧ್ಯವಸಾಯ ಏನಿದೆ ಅದೇ ಹಿಂಸೆ ಇದೆ. ಹಿಂಸೆಯ ಅಧ್ಯವಸಾಯ ರೂಪದ ಯಾವ ಪರಿಣತಿ ಇದೆ ಅದು ಸ್ವಯಂ ಹಿಂಸೆ ಇದೆ ಅನ್ನುವಂಥದ್ದು ಸಿದ್ಧ ಆಯ್ತಲ್ಲ ಅನ್ನುವ ಮಾತನ್ನ 262ನೇ ಗಾಥೆಯಲ್ಲಿ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಹೇಳ್ತಾ ಇದ್ದಾರೆ ನೋಡಿ. ಏವಂ ಹಿ ಹಿಂಸಾ ಅಧ್ಯವಸಾಯ ಏವ ಹಿಂಸಾತ್ಯಾಯಾತಂ. ನೋಡಿ, ಅದನ್ನೇ ಈಗ ನಾವು ನೋಡೋದಿದೆ. 262ನೇ ಗಾಥೆ. ಅಜ್ಜವಸಿದೇನ ಬಂಧೋ ಸತ್ತೇ ಮಾರೇವು ಮಾವ ಮಾರೇವು ಏಸೋ ಬಂಧ ಸಮಾಸೋ ಜೀವಾನಂ ನಿಶ್ಚಯನ ಯಸ್ಸ. ಕನ್ನಡದಲ್ಲಿ ನೋಡಿ, ಜೀವವ ಹೊಡೆಯಿಲ್ಲವೇ ಹೊಡೆಯದಿರು. ಆಹಾ, ಜೀವವ ಹೊಡೆ ಇಲ್ಲವೇ ಹೊಡೆಯದಿರು, ಅಧ್ಯವಸಾನದಿಂ ಬಂಧವಾಗುವುದು. ಜೀವಗಳಿಗಿದು ಕರ್ಮ ಬಂಧದ ಸಂಕ್ಷೇಪವಿರುವುದು ನಿಶ್ಚಯ ನಯದಿಂದ. ಬಹಳ ಅದ್ಭುತವಾದಂಥ ಗಾಥೆ. 262 262ನೇ ಗಾಥೆ. ಏನ್ ಹೇಳ್ತಾ ಇದ್ದಾರೆ 262ನೇ ಗಾಥೆಗಳಲ್ಲಿ? ಬಹಳ ಸುಂದರ ಮತ್ತು ಬಹಳ ಚಿಂತನಕ್ಕೆ ಒಳಪಡಿಸ್ತಕ್ಕಂಥ ಗಾಥೆ. ಕುಂದರಿಂದ ಮಾತ್ರ ಬರಲಿಕ್ಕೆ ಸಾಧ್ಯ ಇಂಥ ಅದ್ಭುತವಾದಂಥ ಗಾಥೆ. ಬಹಳ ಅದ್ಭುತ ಗಾಥೆ 262ನೇ ಗಾಥೆ. ಸತ್ತೇ ಮಾರೇವು ವ ಮಾ ಮಾರೇವು ಬಂಧೋ ಅಜ್ಜ ವಸೀದೇನ ಏಸೋ ನಿಶ್ಚಯ ನಯಸ್ಸ ಜೀವಾನಂ ಬಂಧ ಸಮಾಸೋ. ಜೀವಗಳನ್ನ ಕೊಲ್ಲಲಿ ಅಥವಾ ಕೊಲ್ಲದಿರಲಿ, ಜೀವಗಳನ್ನ ಸಾಯಿಸಲಿ ಅಥವಾ ಸಾಯಿಸದೇ ಇರಲಿ, ಕರ್ಮ ಬಂಧವು ಅಧ್ಯವಸಾನದಿಂದಲೇ ಆಗುತ್ತದೆ. ಇದು ನಿಶ್ಚಯನಯದಿಂದ ಜೀವಗಳಿಗೆ ಬಂಧದ ಸಂಕ್ಷೇಪವಿದೆ. ಜೀವಗಳನ್ನ ಸಾಯಿಸಲೇಬೇಕು, ಜೀವಗಳನ್ನ ಸಾಯಿಸೋದ್ರಿಂದನೇ ಆಗ್ತದ ಅಥವಾ ಸಾಯಿಸದೇ ಇರೋದ್ರಿಂದ ಆಗೋದಿಲ್ಲ. ಈ ರೀತಿ ಇಲ್ಲ. ಅಧ್ಯವಸಾನ ಭಾವ ನಮ್ಮೊಳಗಿತ್ತು ಅಂದ್ರೆ ಬಂಧ ನಿಶ್ಚಿತದ ಅನ್ನುವ ಸಂಗತಿಯನ್ನ ಕುಂದಾಚಾರ್ಯರು ಅತ್ಯಂತ ಸಿಂಹಗರ್ಜನೆಯನ್ನ ಇಲ್ಲಿ ಮಾಡ್ತಾ ಇದ್ದಾರೆ. ಆಹಾ, ನಾನೇನೂ ಮಾಡಿಲ್ಲ, ಯಾಕೆ ನನಗೆ ಹೀಗಾಯ್ತು? ನೀನೇನು ಮಾಡಿಲ್ಲಲ್ಲಪ್ಪ, ನಿನ್ನ ಪರಿಣಾಮದೊಳಗೆ ಯಾವ ಅಧ್ಯವಸಾನ ರೂಪದ ಅಜ್ಞಾನ ಮಿಥ್ಯಾ ಭಾವಗಳು ಬಂದು ಹೋಗ್ಯಾವಲ್ಲ, ಅದರದ್ದು ಫಲ ಇದು. ಹಿಂಗ್ಯಾಕಾಯ್ತು? ನನಗೆ ಯಾಕೆ ಹಿಂಗಾಯ್ತು? ನೀ ಏನು ಮಾಡಿಲ್ಲ, ಅದಕ್ಕೆ ನನಗೆ ಆಗೋದಿಲ್ಲ, ಹಿಂಗಿಲ್ಲ. ನೀ ಒಳಗಿನಿಂದ ಭಾವ ಮಾಡಿದ್ರೂ ಕೂಡ ಆಗ್ತದ ಅನ್ನುವ ಮಾತನ್ನ ನಿಶ್ಚಯನಯದಿಂದ ಕುಂದು ಪ್ರಭು 262ನೇ ಗಾಥೆಯಲ್ಲಿ ಹೇಳ್ತಾ ಇದ್ದಾರೆ. ನಿಶ್ಚಯನಯದಿಂದ ಇತರ ಪ್ರಾಣಗಳ ವಿಯೋಗವನ್ನ ಇನ್ನೊಂದರಿಂದ ಮಾಡ್ಲಿಕ್ಕಾಗೋದಿಲ್ಲ. ಯಾಕಂದ್ರೆ ಹಿಂದೆ ನೋಡಿ ಬಂದಿದ್ದೀವಿ ನಾವು, ಇನ್ನೊಬ್ಬರನ್ನ ಬದುಕಿಸ್ಲಿಕ್ಕಾಗೋದಿಲ್ಲ, ಇನ್ನೊಬ್ಬರನ್ನ ಸಾಯಿಸ್ಲಿಕ್ಕಾಗೋದಿಲ್ಲ. ಅದು ವ್ಯವಸ್ಥೆನೇ ಇಲ್ಲ ವಸ್ತು ಧರ್ಮದಲ್ಲಿ. ಅದು ಅದರ ಕರ್ಮಗಳ ಉದಯದ ವಿಚಿತ್ರತೆ ವಶವಾಗಿ ಒಮ್ಮೊಮ್ಮೆ ಆಗ್ತದ, ಒಮ್ಮೊಮ್ಮೆ ಆಗೋದಿಲ್ಲ. ಆ ಜೀವದ ಕರ್ಮದ ಉದಯ ಹೇಗಿರ್ತದ ಅವಾಗ ಅವನ ಆ ಪರಿಣತಿ ಆಗಬಹುದು. ನಾವೊಮ್ಮೆ ಅವನನ್ನು ದುಃಖಿ ಮಾಡ್ತೀನಿ ಅಂತಂದ್ರೆ ಅವನು ದುಃಖಿ ಆಗುವ ಕರ್ಮದ ಉದಯ ಇದ್ದಾಗ ಅವನು ದುಃಖಿ ಆಗ್ತಾನ, ನಾನು ಮಾಡಿದೆ ಅಂತ ಅನಿಸ್ತದ.
ಅವನನ್ನು ಸಾಯಿಸ್ತೇನೆ ಅಂತಂದಾಗ ಅವನ ಆಯು ಮುಗಿದಿತ್ತು ಅಂದ್ರೆ ನನ್ನಿಂದ ಸಾಯಿಸುವಂತ ಕಾರ್ಯ ಆದಾಗ ಅವನು ಸಾವು ಸಂಭವಿಸ್ತದೆ. ಇದು ಸ್ವಾಭಾವಿಕ ಇದೆ, ಕಾಕತಾಳೀಯ ಇದೆ. ಹೀಗೆ ಪ್ರಾಣಗಳನ್ನು ವಿಯೋಗ ಇನ್ನೊಂದರಿಂದ ಮಾಡಲಾಗೋದಿಲ್ಲ. ಒಂದೊಮ್ಮೆ ಆಗ್ತದ, ಒಂದೊಮ್ಮೆ ಆಗೋದಿಲ್ಲ. ಆದ್ದರಿಂದ ಯಾರು ನಾನು ಇತರರ ಜೀವಗಳನ್ನ ಸಾಯಿಸ್ತೇನೆ ಅನ್ನುವಂತ ಮಾನ್ಯತೆ ಇಟ್ಟುಕೊಂಡಿದ್ದಾನ, ಅಹಂಕಾರವನ್ನ ಪಡ್ತಾನಲ್ಲ, ಆತನ ಈ ಅಹಂಕಾರ ರೂಪವಾದಂಥ ಅಧ್ಯವಸಾಯ ಏನಿದೆ ಅಂದ್ರೆ ಅಜ್ಞಾನಮಯವಾಗಿದೆ. ಆ ಅಧ್ಯವಸಾಯನ ಹಿಂಸೆ ಇದೆ. ಭಾವದಿಂದನ ಹಿಂಸೆ ಇದೆ ಅದು. ಮತ್ತು ತಮ್ಮ ವಿಶುದ್ಧ ಚೈತನ್ಯ ಪ್ರಾಣದ್ದೇನಾಗ್ತಾ ಇದೆ ಅಂತಂದ್ರೆ ಅದು ಘಾತ ಆಗ್ತಾ ಇದೆಯಲ್ಲಪ್ಪ, ಅದು ದೊಡ್ಡ ಹಿಂಸೆ. ಚೈತನ್ಯ ಪ್ರಾಣದ ಘಾತ ಆಗೋದನ ಏನದ ಅಂತಂದ್ರೆ ಬಂಧಕ್ಕೆ ಕಾರಣವಿದೆ. ಇದು ನಿಶ್ಚಯನಯದ ಮತವಿದೆ. ಇಲ್ಲಿ ವ್ಯವಹಾರ ನಯವನ್ನ ಗೌನ ಮಾಡಿ ಏನ್ ಮಾಡಿದಾರ ಅಂತಂದ್ರೆ ಹೇಳಿದ್ದಾರ ಅಂತ ಹೇಳಿ ತಿಳ್ಕೊಳ್ಬೇಕು. ಸರ್ವಥಾ ಏಕಾಂತ ಪಕ್ಷ ಮಿಥ್ಯಾತ್ವದ. ಅದಕ್ಕಿಲ್ಲಿ ಅನೇಕಾಂತ ರೂಪವನ್ನ ತಿಳ್ಕೊಳ್ಳೋದ, ಒಂದನ್ನ ಮುಖ್ಯ ಮಾಡಿ ಇಲ್ಲಿ ನಿಶ್ಚಯ ನಯದಿಂದ ಮುಖ್ಯ ಮಾಡಿದ ಈ ಕಥನವನ್ನ ಮಾಡಿದಾರ. ಪರಿಣಾಮ ಬಂಧಕ್ಕೆ ಕಾರಣದ, ನಮ್ಮ ಭಾವ ಬಂಧದ ಕಾರಣದ ಅನ್ನುವಂಥ ಮಾತನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಅಧ್ಯವಸಾಯ ರೂಪದ ಯಾವ ಭಾವ ನಮ್ಮೊಳಗೆ ಬರ್ತಾ ಇದೆಯಲ್ಲ ಅದು ಬಂಧದ ಕಾರಣದ. ಹೊರಗಡೆ ದ್ರವ್ಯ ರೂಪದಿಂದ ಹಿಂಸೆ ಆಗಲಿ ಅಥವಾ ಆಗದೇ ಇರಲಿ, ಒಳಗಡೆ ಆ ಭಾವ ಆಯ್ತು ಅಂದ್ರೆ ಮೊದಲು ನಂದೇ ಘಾತ ಆಯ್ತಲ್ಲ, ಚೈತನ್ಯದ ಘಾತ ಆಯ್ತಲ್ಲ, ಅದೇ ಏನಿದೆ ಅಂದ್ರೆ ಬಂಧದ ಕಾರಣ ಇದೆ ಅನ್ನುವಂಥ ಸಂಗತಿಯನ್ನ ಕುಂದಾಚಾರ್ಯರು ಏನ್ ಮಾಡಿದಾರೆ ಅಂದ್ರೆ ಇಲ್ಲಿ ತಿಳಿಸಿದಾರೆ. ಈ ರೀತಿಯಾಗಿ 262ನೇ ಗಾಥೆಯಲ್ಲಿ ನಾವು ಏನ್ ಮಾಡಿದ್ವಿ ಅಂತಂದ್ರೆ ವ್ಯವಹಾರನಯ ನಿಶ್ಚಯನಯ ಯಾವುದು ಮುಖ್ಯದ, ಇಲ್ಲಿ ನಿಶ್ಚಯನಯದ ಮುಖ್ಯತೆಯಿಂದ ಕಥನ ಮಾಡಲಾಗಿದೆ. ಜೀವಗಳನ್ನ ನಾಶ ಮಾಡಲಿ ಅಥವಾ ಮಾಡದೇ ಇರಲಿ, ಕರ್ಮ ಬಂಧಂತೂ ಅಧ್ಯವಸಾನದಿಂದ ಆಗ್ತದೆ. ನಿಶ್ಚಯದಿಂದ ಜೀವಗಳಿಗೆ ಬಂಧದ ಕಾರಣ ಅಧ್ಯವಸಾಯವೇ ಇದೆ ಅನ್ನುವಂಥದ್ದನ್ನು ಸಂಕ್ಷೇಪದೊಳಗೆ ಹೇಳಿದ್ರು. ಈಗ 263 ಮತ್ತು 264ನೇ ಗಾಥೆಯಲ್ಲಿ ಏನ್ ಹೇಳ್ತಾರ ಅನ್ನುವಂಥದ್ದನ್ನು ನಾವೇನ್ ಮಾಡೋದಿದೆ ನೋಡೋದಿದೆ. ಈಗ ಹಿಂಸೆ ಅಹಿಂಸೆಗಳಂತೆ ಎಲ್ಲ ಕಾರ್ಯಗಳಲ್ಲಿಯೂ ಕೂಡ ಅಧ್ಯವಸಾಯವೇ ಪುಣ್ಯ ಮತ್ತು ಪಾಪಗಳ ಬಂಧಕ್ಕೆ ಕಾರಣ ಆಗ್ಯದ ಅನ್ನುವಂಥದ್ದನ್ನು ತೋರಿಸಿಕೊಡ್ತಾ ಇದ್ದಾರೆ. ಮುಂದಿನ 2 ಗಾಥೆಗಳು ಬಹಳ ಮಹತ್ವಪೂರ್ಣವಾಗಿರತಕ್ಕಂಥದ್ದು. ಹಿಂಸೆಗೆ ಹೇಗೆ ಅಧ್ಯವಸಾಯ ಕಾರಣ ಇದೆ, ಹಾಗೆ ಇನ್ನುಳಿದಂಥ ಕಾರ್ಯಗಳಿಗೂ ಕೂಡ ಅಧ್ಯವಸಾಯವೇ ಕಾರಣ ಇದೆ. ಅದಕ್ಕೆ 263 ಮತ್ತು 264ನೇ ಗಾಥೆಗಳನ್ನು ನಾವು ನೋಡ್ತಾ ಇದ್ದೇವೆ. ಈ 263, 264 ಈ ಗಾಥೆಗಳಲ್ಲಿ ಏನ್ ಹೇಳ್ತಾ ಇದ್ದಾರೆ ಅನ್ನೋದನ್ನು ನೋಡೋಣ. ಏವಮಲಿಯೇ ಅದತ್ತೆ ಅಬಂಭ ಚೇರೆ ಪರಿಗ್ಗಹೆ ಚೇವ ಕೀರದಿ ಅಜ್ಜವಸಾನಂ ಜಂತೇನದು ಪಜ್ಜದೇ ಪಾವಂ ತಹವಿಯ ಸಚ್ಚೆ ದತ್ತೆ ಬಂಭೆ ಅಪರಿಗ್ಗಹತ್ತೇನ ಚೇವ ಹತ್ತನೆ ಚೇವ ಕೀರದಿ ಅಜ್ಜವಸಾನಂ ಜಂತೇನದು ಬಜ್ಜದೇ ಪುನ್ನಂ. ಕನ್ನಡದಲ್ಲಿ ನೋಡಿ. ಈ ವಿಧದಿಂದ ಸತ್ಯ ಕಳವು ಅಬ್ರಹ್ಮಚರ್ಯ ಮೇನ ಪರಿಗ್ರಹಗಳಲ್ಲಿ ಯಾವ ಅಧ್ಯವಸಾನ ಮಾಡಲಾಗುವುದು, ಅದರಿಂದ ಪಾಪದ ಬಂಧವಾಗುವುದು. ಈ ವಿಧದಿ ಮೇನ್ ಸತ್ಯ ಅಚೌರ್ಯ ಬ್ರಹ್ಮಚರ್ಯ ಮೇನ್ ಪರಿಗ್ರಹಗಳಲ್ಲಿ ಯಾವ ಅಧ್ಯವಸಾನ ಮಾಡಲಾಗುವುದರಿಂದ ಪುಣ್ಯದ ಬಂಧವಾಗುವುದು. ನೋಡಿ, ಬಹಳ ಸುಂದರ ಇದೆ. ಏನೇನು ಹೇಳಿದ್ರು? ಇದೇ ಪ್ರಕಾರ ಹೇಗೆ ಹಿಂದಿನ ಗಾಥೆಗಳಲ್ಲಿ ಹೇಳಿದ್ರಲ್ಲ, ಹಿಂಸೆ ಬದುಕಿಸಲಿ ಬದುಕಿಸದೇ ಇರಲಿ ಅಧ್ಯವಸಾನದ ರೂಪದ ಪರಿಣತಿ ಒಳಗಿತ್ತು ಅಂದ್ರೆ ಬಂಧ ಆಗ್ತದೆ. ಇದೇ ಪ್ರಕಾರ ಹೇಗೆಂದರೆ ಮೊದಲು ಹಿಂಸೆಯ ಅಧ್ಯವಸಾಯದ ಸಂಬಂಧದಲ್ಲಿ ಹೇಳಲಾಗಿತ್ತಲ್ಲ, ಅದೇ ಪ್ರಕಾರ ಅಸತ್ಯದೊಳಗ, ಅಚೌರ್ಯದೊಳಗ, ಅಬ್ರಹ್ಮದೊಳಗ, ಪರಿಗ್ರಹದೊಳಗ ಪರಿಗ್ರಹದಲ್ಲಿ ಯಾವ ಅಧ್ಯವಸಾನವನ್ನ ಮಾಡಲಾಗ್ತದೆ ಅದರಿಂದ ಪಾಪದ ಬಂಧ ಆಗ್ತದೆ. ಹಿಂಸೆಯೊಳಗೆ ಹೆಂಗಾಗಿತ್ತಲ್ಲ ಹಂಗ ಅಸತ್ಯದೊಳಗೂ ಭಾವ ಮಾಡಿದಿ ಅಂದ್ರೆ ಬಂದ ಆಗ್ತದೆ. ಕಳ್ಳತನ ಮಾಡಬೇಕು ಅನ್ನುವಂಥ ಭಾವ ಮಾಡಿದಿ ಅಂದ್ರೆ ಬಂದ ಆಗ್ತದ. ಅಬ್ರಹ್ಮ ರೂಪದ ಪ್ರವೃತ್ತಿ ಮನಸ್ಸಿನೊಳಗೆ ಉದಯ ಆಯಿತು ಅಂದ್ರೆ ಬಂದ ಆಗ್ತದ. ಪರಿಗ್ರಹದ ಸಂಗ್ರಹ ಮಾಡಬೇಕು ಅನ್ನುವಂಥ ಭಾವ ಬಂತು ಅಂತಂದ್ರೆ ಅದು ಅಧ್ಯವಸಾನದಿಂದ ಅದು ಬಂಧಕ್ಕೆ ಕಾರಣದ. ಇವೆಲ್ಲವೂ ಕೂಡ ಪಾಪ ಬಂಧನೆ ಆಗ್ತದ. ಮತ್ತಿದೇ ಪ್ರಕಾರ
ಸತ್ಯದೊಳಗ, ಅಚೌರ್ಯದೊಳಗ, ಬ್ರಹ್ಮಚರ್ಯದೊಳಗ, ಅಪರಿಗ್ರಹದೊಳಗ ಯಾವ ಅಧ್ಯವಸಾನವನ್ನ ಮಾಡಲಾಗ್ತದ ಅದರಿಂದ ಪುಣ್ಯದ ಬಂಧ ಆಗ್ತಾ ಇದೆ. ಹೌದಾ? 5 ರೀತಿಯ ಯಾವ ಅನುವ್ರತಗಳಲ್ಲಿ ಅಥವಾ ಮಹಾವ್ರತಗಳಲ್ಲಿ ಇರತಕ್ಕಂಥ ಪರಿಣತಿಗಳನ್ನು ಹೇಳಿದ್ರು. ಹಿಂಸೆ, ಅಸತ್ಯ, ಕಳುವು, ಅಬ್ರಹ್ಮ ಮತ್ತು ಪರಿಗ್ರಹ. ಇವೇನಿದಾವಲ್ಲ, ಇವು 5 ಪಾಪಗಳೇನಿದಾವಲ್ಲ, ಇವು 5 ಪಾಪಗಳಿಂದ ಪಾಪದ ಬಂಧ ಆಗ್ತದ. ಇವುಗಳ ವಿರುದ್ಧವಾಗಿರತಕ್ಕಂಥ ಅಧ್ಯವಸಾನಗಳನ್ನ ಮಾಡಿದ್ರೆ, ಭಾವಗಳನ್ನ ಮಾಡಿದ್ರೆ ಅದರಿಂದ ಪುಣ್ಯ ಬಂಧ ಆಗ್ತಾ ಇದೆ. ಹೀಗಾಗಿ ಎರಡೂ ಕೂಡ ಇದನ್ನ ನಾವು ಏನ್ ಮಾಡೋದಿದೆ ಅಂತಂದ್ರೆ ತಿಳ್ಕೊಳ್ಳೋದಿದೆ. ತಿಳಿತಾ? ಯಾವ ಪ್ರಕಾರ ಹಿಂಸೆಯಲ್ಲಿಯ ಅಧ್ಯವಸಾಯ ಪಾಪಬಂಧಕ್ಕೆ ಕಾರಣ ಇದೆ ಅಂತ ಹೇಳಿದ್ರಲ್ಲ, ಅದೇ ಪ್ರಕಾರ ಅಸತ್ಯ, ಚೌರ್ಯ, ಅಬ್ರಹ್ಮ, ಪರಿಗ್ರಹ ಈ ರೂಪದ ಅಧ್ಯವಸಾಯ ಅದು ಪಾಪಬಂಧಕ್ಕೆ ಕಾರಣ ಆಗ್ತದೆ. ಮತ್ತು ಹಿಂಸೆಯಲ್ಲಿ ಅಧ್ಯವಸಾಯ ಪುಣ್ಯಬಂಧಕ್ಕೆ ಹೆಂಗ, ಅಹಿಂಸೆಯೊಳಗಿರ್ತಕ್ಕಂಥ ಅಧ್ಯವಸಾಯ ಪುಣ್ಯಬಂಧಕ್ಕೆ ಹೆಂಗ ಕಾರಣ ಆಗಿತ್ತಲ್ಲ, ಅದೇ ಪ್ರಕಾರ ಸತ್ಯ, ಅಚೌರ್ಯ ಅಂದ್ರೆ ಕೊಟ್ಟದ್ದನ್ನು ಅಂದ್ರೆ ಅಚೌರ್ಯ ಅಂದ್ರೆ ಕಳ್ಳತನ ಮಾಡದೇ ಇರೋದು, ಮತ್ತು ಬ್ರಹ್ಮಚರ್ಯ ಮತ್ತು ಅಪರಿಗ್ರಹ ಈ ಪ್ರಕಾರದ ಅಧ್ಯವಸಾಯ ಇದು ಪುಣ್ಯ ಬಂಧಕ್ಕೆ ಕಾರಣ ಇದೆ. ಇದೇ ಪ್ರಕಾರ 5 ಪಾಪಗಳಲ್ಲಿ ಅಧ್ಯವಸಾಯವನ್ನ ಮಾಡಲಾಗ್ತದ ಮತ್ತು ಅದು ಪಾಪ ಬಂಧಕ್ಕೆ ಕಾರಣದ. 5 ವ್ರತಗಳಲ್ಲಿ ಅಧ್ಯವಸಾಯವನ್ನ ಮಾಡಲಾಗ್ತದ, ಅದು ಪುಣ್ಯ ಬಂಧಕ್ಕೆ ಕಾರಣ ಆಗಿದೆ. ಪಾಪ ಮತ್ತು ಪುಣ್ಯ ಇವೆರಡರ ಬಂಧನದಲ್ಲಿ ಕೇವಲ ಒಂದು ಅಧ್ಯವಸಾಯವೇ ಬಂಧಕ್ಕೆ ಕಾರಣ ಇದೆ. ಇದೇ ಎಲ್ಲ ಬಂಧಗಳಿಗೆ ಮೂಲ ಕಾರಣ ಇದೆ ಅನ್ನುವಂಥದ್ದನ್ನ ಇಲ್ಲಿ 263 ಮತ್ತು 264ನೇ ಗಾಥೆಗಳಲ್ಲಿ ಏನ್ ಮಾಡಿದ್ರು ಅಂದ್ರೆ ಸ್ಪಷ್ಟಪಡಿಸಿದ್ರು. ಬಹಳ ಸುಂದರವಾಗಿರ್ತಕ್ಕಂಥದ್ದಿದೆ. ಹೀಗೆ ಈ ಸಂದರ್ಭದಲ್ಲಿ ಏನ್ ಮಾಡಿದ್ರು ಅಂತಂದ್ರೆ ಅಧ್ಯವಸಾಯವು ಬಂಧಕ್ಕೆ ಏನಿದೆ ಅಂದ್ರೆ ಕಾರಣ ಇದೆ ಅನ್ನುವಂಥದ್ದನ್ನ ಹೇಳಿದ್ರು. ಅಧ್ಯವಸಾಯನ ಬಂಧಕ್ಕೆ ಕಾರಣದ. ಆದ್ರೆ ಇಲ್ಲಿ ಬಾಹ್ಯ ವಸ್ತು ಅದು ಕೂಡ ಬಂಧಕ್ಕೆ ಇನ್ನೊಂದು ಕಾರಣ ಆಗ್ತದಲ್ಲ ಅಂತ ಹೇಳಿ ಯಾರಾದ್ರೂ ಸಂಶಯವನ್ನ ಪಡಬಾರದು. ಅಧ್ಯವಸಾಯ ಬಂಧಕ್ಕೆ ಒಂದು ಕಾರಣ ಆಯ್ತು ಅಂದ್ರ ಬಾಹ್ಯ ವಸ್ತು ಬಂಧಕ್ಕೆ ಇನ್ನೊಂದು ಕಾರಣ ಆಗ್ತದ ಅಂತ ಹೇಳಿ ಸಂದೇಹ ಪಡುವುದು ಯೋಗ್ಯ ಇಲ್ಲ. ಕೇವಲ ಅಧ್ಯವಸಾಯ ಒಂದೇ ಏನದ ಅಂದ್ರೆ ಬಂಧಕ್ಕೆ ಕಾರಣದ, ಬಾಹ್ಯ ವಸ್ತುಗಳಿಂದ ಬಂಧ ಆಗೋದಿಲ್ಲ. ಈ ಅರ್ಥದೊಳಗ 265ನೇ ಗಾಥೆಯನ್ನು ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಇಲ್ಲಿ ಹೇಳ್ತಾ ಇದ್ದಾರೆ. ಆ 265ನೇ ಗಾಥೆಯೊಂದಿಗೆ ಇವತ್ತಿನ ನಮ್ಮ 27ನೇ ಸಂಚಿಕೆ ಏನಾಗ್ತದೆ ಅಂತಂದ್ರೆ ಮುಕ್ತಾಯ ಆಗ್ತದೆ. ಈ 27ನೇ ಸಂಚಿಕೆಯ ಕೊನೆಯ ಗಾಥೆ 265ನೇ ಗಾಥೆ ಏನ್ ಹೇಳ್ತಾ ಇದ್ದಾರೆ ನೋಡೋಣ. ಮೊದಲು ಗಾಥಾ ಪಾಠ ಮಾಡೋಣ. ವತ್ತುಂ ಪಡುಚ್ಚ ಜಂಪುಣ ಅಜ್ಜವಸಾನಂ ತು ಹೋದಿ ಜೀವಾನಂ ನಯವತ್ತದೋದು ಬಂಧೋ ಅಜ್ಜವಸಾನೇನ ಬಂಧೋತ್ಥಿ ವಸ್ತುವಿನಾಶ್ರಯದಿಂದ ಜೀವಗಳಿಗಾವ ಅಧ್ಯವಸಾನವಾಗುವುದು, ಅದು ವಸ್ತುವಿನಿಂದ ಬಂಧವಾಗದೆ ಅಧ್ಯವಸಾನದಿಂದಲೇ ಬಂಧವಾಗುವುದು. ಬಹಳ ಸುಂದರವಾಗಿರ್ತಕ್ಕಂಥದ್ದಿದೆ. 265ನೇ ಗಾಥೆ ಏನ್ ಹೇಳಿದ್ರು? ಬಾಹ್ಯ ವಸ್ತು ಬಂಧಕ್ಕೆ ಕಾರಣ ಇಲ್ಲ, ಅಧ್ಯವಸಾಯನ ಬಂಧಕ್ಕೆ ಕಾರಣ ಇದೆ ಅನ್ನುವಂಥ ಮಾತಿದೆ. ನೋಡ್ರಿ, 265ನೇ ಗಾಥಾರ್ಥ ಏನಿದೆ? ಜೀವಗಳಿಗೆ ಪುನಃ ಅಂದ್ರೆ ಮತ್ತೆ ಜೀವಾನಂ ಜೀವಗಳಿಗೆ ಜಂ ಯಾವ ಅಜ್ಜವಸಾನಂ ತು ಹೋದಿ ಅಧ್ಯವಸಾಯ ಆಗ್ತದ, ಅದು ವತ್ತುಂ ಪಡುಚ್ಚು ವಸ್ತುವನ್ನ ಅವಲಂಬಿಸಿ ಆಗ್ತದ, ಯದು ಆದ್ರೂ ವಸ್ತುವಿನಿಂದ ನ ಬಂಧೋ ಒತ್ತುದೋ ನ ಬಂಧೋ ವಸ್ತುವಿನ ಅವಲಂಬನದಿಂದ ಆಗ್ತದ, ವಸ್ತುವಿನಿಂದ ಬಂಧ ಆಗೋದಿಲ್ಲ. ಅಜ್ಜವಸಾನೇನ ಬಂಧೋತ್ಥಿ ಅಧ್ಯವಸಾನದಿಂದಲೇ ಬಂಧ ಆಗ್ತದೆ, ವಸ್ತುವಿನಿಂದ ಬಂಧ ಆಗೋದಿಲ್ಲ. ವಸ್ತುವಿನ ಆಶ್ರಯದೊಳಗಾಗುವ ಯಾವ ಭಾವರೂಪದ ಪ್ರವೃತ್ತಿ ಇದೆಯಲ್ಲ ಅದರಿಂದ ಬಂಧ ಆಗ್ತದೆ, ವಸ್ತುವಿನಿಂದ ಬಂಧ ಆಗೋದಿಲ್ಲ. ಬಹಳ ಸುಂದರವಾದಂತಹ ಗಾಥೆ ಇದು. ಮತ್ತು ಇದರ ಮೇಲೆ ಟೀಕೆನೂ ಬಹಳ ಸುಂದರ ಇದೆ. ಬಹಳ ಅದ್ಭುತವಾದಂತಹ ಒಂದು ಭಾವಾರ್ಥ ಇದೆ ಇದರ ಮೇಲೆ. ಸರಿಯಾಗಿ ನೋಡೋಣ. ನಿಶ್ಚಯವಾಗಿ ಇದು 265ನೇ ಗಾಥೆಗೆ ಈ ನಮ್ಮ ಸಂಚಿಕೆ 28ನೇ ಸಂಚಿಕೆ ಇವತ್ತು ಮುಗಿತಾ ಇದೆ. ನಿಶ್ಚಯವಾಗಿ ಅಧ್ಯವಸಾನನ ಏನಿದೆ ಅಂದ್ರೆ ಬಂಧಕ್ಕೆ ಕಾರಣ ಇದೆ. ಮತ್ತು ಯಾವ ಬಾಹ್ಯ ವಸ್ತುಗಳಿದಾವಲ್ಲ ಅವು ಅಧ್ಯವಸಾಯವನ್ನ ಅವಲಂಬಿಸಿವೆ, ಅಂದ್ರ ಅವನ್ನೇ ಅವಲಂಬಿಸಿವೆ. ಅಧ್ಯವಸಾನವು
ಉತ್ಪನ್ನ ಆಗುತ್ತಾ ಇರೋದ್ರಿಂದ ಅವಕ್ಕೆ ಅಧ್ಯವಸಾನ ಕಾರಣ ಅಂತ ತಿಳ್ಕೊಂಡು ಹೇಳಲಾಗ್ತದ. ಯಾವ ಬಾಹ್ಯ ವಸ್ತುಗಳಿದಾವಲ್ಲ ಅವು ಅಧ್ಯವಸಾನವನ್ನು ಅವಲಂಬಿಸಿವೆ ಅಥವಾ ಅವನ್ನವಲಂಬಿಸಿಯೇ ಅಧ್ಯವಸಾನ ಉತ್ಪತ್ತಿಯಾಗ್ತದ. ತಿಳಿತಾ? ಆ ಬಾಹ್ಯ ವಸ್ತುಗಳನ್ನು ಅವಲಂಬನೆ ಮಾಡಿದ ಮೇಲೆ ಅಧ್ಯವಸಾಯ ಆಗ್ತದ. ಬಾಹ್ಯ ವಸ್ತು ಇಲ್ಲದೆ ನಿರಾಶ್ರಯವಾಗಿ ಅಧ್ಯವಸಾಯ ಉತ್ಪನ್ನ ಆಗದೇ ಇರೋದ್ರಿಂದ ಬಾಹ್ಯ ವಸ್ತುಗಳನ್ನು ತ್ಯಾಗ ಮಾಡಿಸ್ಲಿಕ್ಕೆ ಬರ್ತದೆ, ತ್ಯಾಗ ಮಾಡಿಸ್ತಾರ. ಬಾಹ್ಯ ವಸ್ತುವನ್ನು ತ್ಯಾಗ ಮಾಡಿದಿ ಅಂತಂದ್ರೆ ನಿನಗೆ ಅಧ್ಯವಸಾಯ ಆಗೋದಿಲ್ಲಪ್ಪ, ಬಂದ್ ಆಗೋದಿಲ್ಲ, ಅದಕ್ಕೆ ಬಾಹ್ಯ ವಸ್ತುಗಳನ್ನು ಬಿಡು ಅಂತ ಹೇಳ್ತಾರ. ಒಂದು ವೇಳೆ ಬಾಹ್ಯ ವಸ್ತುಗಳನ್ನ ಬಂಧದ ಕಾರಣ ಅಂತ ಹೇಳಲಿಕ್ಕೆ ಹೋದ್ವಿ ಅಂದ್ರೆ ಅದರೊಳಗೆ ವ್ಯಭಿಚಾರ ದೋಷ ಬರ್ತದ. ತಿಳಿತಾ? ಕಾರಣವಿದ್ದ ಮೇಲೆ ಎಲ್ಲಿ ಕಾರ್ಯ ಕಂಡು ಬರ್ತದಲ್ಲ ಮತ್ತೆ ಎಲ್ಲಿ ಕಂಡು ಬರೋದಿಲ್ಲ ಅದಕ್ಕೆ ವ್ಯಭಿಚಾರ ಅಂತ ತಿಳ್ಕೊಂಡು ಹೇಳ್ತಾರ. ಕಾರಣ ಇದ್ದ ಮೇಲೂ ಕೂಡ ಎಲ್ಲಿ ಕಾರ್ಯ ಕಂಡು ಬರ್ತದ ಮತ್ತು ಕೆಲವೊಂದು ಕಡೆಗೆ ಎಲ್ಲಿ ಕಂಡು ಬರೋದಿಲ್ಲ ಆಯ್ತು ಅಂದ್ರೆ ಅದು ವ್ಯಭಿಚಾರ ದೋಷದ. ಯಾವ ಮುನೀಶ್ವರರು ಈರ್ಯಾ ಸಮಿತಿಯಿಂದ ಸಾವಧಾನ ಪೂರ್ವಕ ಗಮನ ಮಾಡ್ತಾ ಇರುವಂತಹ ಸಮಯದೊಳಗ ಅವರ ಕಾಲ ಕೆಳಗೆ ಯಾವುದಾದ್ರೂ ಜೀವ ಅತ್ಯಂತ ವೇಗದಿಂದ ಹಾರಿ ಬಂದು ಹೊರಳಿ ಬಿದ್ದು ಅದು ಮರಣ ಹೊಂದಿದ್ರೆ ಮುನಿಗಳಿಗೆ ಹಿಂಸೆಯ ದೋಷ ತಗಲುವುದಿಲ್ಲ. ಒಂದು ವೇಳೆ ಇಲ್ಲಿ ಬಾಹ್ಯ ದೃಷ್ಟಿಯಿಂದ ನೋಡಿತ್ತು ಅಂದ್ರೆ ಹಿಂಸೆ ಆಗಿದೆ, ಆದರೆ ಮುನೀಶ್ವರರಿಗೆ ಹಿಂಸೆಯ ಅಧ್ಯವಸಾಯ ಇಲ್ಲದೇ ಇರೋದ್ರಿಂದ ಅವರಿಗೆ ಬಂಧ ಆಗೋದಿಲ್ಲ. ಯಾವ ಪ್ರಕಾರ ಕಾಲ ಕೆಳಕ್ಕೆ ಬಂದು ಸತ್ತು ಹೋಗುವುದರಿಂದ ಆಗುವ ಜೀವಹಿಂಸೆ ಮುನೀಶ್ವರರಿಗೆ ಬಂಧಕ್ಕೆ ಕಾರಣ ಆಗಿಲ್ಲವೋ ಇದೇ ಪ್ರಕಾರ ಇತರ ಬಾಹ್ಯ ವಸ್ತುಗಳ ಸಂಬಂಧದಲ್ಲಿಯೂ ಕೂಡ ತಿಳ್ಕೊಳ್ಳಬೇಕು. ಹೇಗೆ ಬಾಹ್ಯ ವಸ್ತುಗಳಿಗೆ ಬಂಧದ ಕಾರಣ ಅಂತ ತಿಳ್ಕೊಂಡು ಮನ್ನಿಸಿದ್ರೆ ಆ ಪ್ರಕಾರ ಬಾಹ್ಯ ವಸ್ತುಗಳು ಬಂಧದ ಕಾರಣ ಅಂತೇಳಿ ಮನ್ನಿಸಿದಿವಿ ಅಂತಂದ್ರೆ ಅಲ್ಲಿ ವ್ಯಭಿಚಾರ ದೋಷ ಬರೋದ್ರಿಂದ ವಸ್ತುಗಳೇ ಬಂಧಕ್ಕೆ ಕಾರಣ ಆಗ್ತವ. ವಸ್ತುಗಳು ಬಂಧಕ್ಕೆ ಕಾರಣ ಆಗೋ ಸಾಧ್ಯತೆ ಬಂದ್ಬಿಡ್ತದ, ಆದ್ರೆ ವಸ್ತುಗಳು ಬಂಧಕ್ಕೆ ಕಾರಣ ಆಗಿಲ್ಲ ಅನ್ನೋದು ಸಿದ್ಧ ಆಗ್ತದೆ. ಮತ್ತು ಬಾಹ್ಯ ವಸ್ತುಗಳು ಇಲ್ಲದೆ ನಿರಾಶ್ರಯ ರೂಪದಿಂದ ಅಧ್ಯವಸಾನ ಆಗೋದಿಲ್ಲ. ಅದಕ್ಕಾಗಿ ಬಾಹ್ಯ ವಸ್ತುಗಳ ನಿಷೇಧವೂ ಇದ್ದೇ ಇದೆ. ತಿಳಿತಾ? ಅದಕ್ಕೇನ್ ಮಾಡ್ಕೊಳ್ಬೇಕು ಅಂತಂದ್ರ ಈ ಬಂಧದೊಳಗ ಅಧ್ಯವಸಾಯ ಏನಿದೆ ಅಂತಂದ್ರ ನಿಶ್ಚಿತವಾಗಿದೆ. ಅದನ್ನು ನಾವು ಸರಿಯಾಗಿ ಏನ್ ಮಾಡ್ಕೊಳ್ಬೇಕು ಅಂತಂದ್ರ ಅರ್ಥ ಮಾಡ್ಕೊಳ್ಬೇಕು. ಅದಕ್ಕೆ 265ನೇ ಗಾಥೆ ಏನಿದೆ ಅಂತಂದ್ರ ಅಧ್ಯವಸಾನವನ್ನ ಅವಲಂಬಿಸಿದೆ ಏನಾಗ್ತದಪ್ಪ ಅಂತಂದ್ರೆ ಜೀವಗಳಿಗೆ ಯಾವ ಅಧ್ಯವಸಾನ ಆಗ್ತದ ಅದು ವಸ್ತುವನ್ನ ಅವಲಂಬಿಸಿ ಆಗ್ತದ. ಆದರ ವಸ್ತುವಿನಿಂದ ಏನಾಗೋದಿಲ್ಲ ಅಂದ್ರೆ ಬಂಧ ಆಗೋದಿಲ್ಲ ಅನ್ನುವಂಥದ್ದನ್ನ ಹೇಳಿ ಅಧ್ಯವಸಾನದಿಂದ ಬಂಧ ಆಗ್ತದ ಅನ್ನುವಂಥ ಮಾತನ್ನ ಇಲ್ಲಿ ಏನ್ ಮಾಡಿದಾರೆ ಅಂತಂದ್ರೆ ತಿಳಿಸಿದಾರ. ಉದಾಹರಣೆನೂ ಕೂಡ ಬಹಳ ಸುಂದರವಾಗಿ ಕೊಟ್ಟರು. ಮುನಿರಾಜರಿಂದ ಒಂದು ವೇಳೆ ಹಿಂಸೆ ಆದ್ರೂ ಕೂಡ ಅವರಿಗೆ ಬಂದಿಲ್ಲ. ಕಾರಣ ಏನು ಅಂದ್ರೆ ಅವರಲ್ಲಿ ಅಧ್ಯವಸಾನ ರೂಪದ ಭಾವ ಇಲ್ಲದೇ ಇರೋದ್ರಿಂದ ಅವರಿಗೆ ಬಂಧ ಆಗೋದಿಲ್ಲ. ಆ ಕಾರಣದಿಂದ ಅಧ್ಯವಸಾನ ನಿಜವಾಗಿ ಏನಿದೆ ಅಂದ್ರೆ ಬಂಧದ ಕಾರಣ ಇದೆ ಅನ್ನುವಂಥ ಮಾತನ್ನ ಇಲ್ಲಿ ಹೇಳ್ತಾರೆ. ಇಲ್ಲಿಗೆ ನಮ್ಮ ಇವತ್ತಿನ 28ನೇ ಸಂಚಿಕೆ ಏನಾಗ್ತದೆ ಅಂತಂದ್ರೆ ಮುಗಿತದ. ಮುಂದಿನ ಸಂಚಿಕೆಯಲ್ಲಿ ಮುಂದಿನ ಅದ್ಭುತವಾದಂತಹ ಗಾಥೆಗಳೊಂದಿಗೆ ಮತ್ತೆ ಸಿಗೋಣ. ಇವತ್ತಿನ ಸಮಯ ಇಲ್ಲಿಗೆ ಮುಗಿದದ. ಇಲ್ಲಿಗೆ ನಾವು ಏನ್ ಮಾಡೋಣ ಅಂದ್ರೆ ನಿಲ್ಲೋಣ. ಎಲ್ಲರಿಗೂ ಜೈ ಜಿನೇಂದ್ರಗಳು. ಇದು ಜೀನ ಕಥೆಯನ್ನು ಕೇಳಿದವರ ಪಾಪ ಬೀಜ ನಿರ್ನಾಶನಬಹುದು, ತೇಜಬಹುದು, ಪುಣ್ಯಬಹುದು, ಮುಂದುವರೆದ ಪರಾಜಿತೇಶ್ವರನ ಕಾಣುವರಿವರು. ಪ್ರೇಮದಿಂದಿದ ನೋದಿದರೆ ಪಾಡಿದರೆ ಕೇಳದ ರಾಮೂದ ವೈದುವರವರು. ನೇಮದಿ ಸುರರಾಗಿ ನಾಳೆ ಸೀಮಂಧರ ಸ್ವಾಮಿಯ ಕಾನ್ವರರ್ಥಿಯೋಳು. ನಮೋ ಅರಿಹಂತಾನಂ, ನಮೋ ಸಿದ್ಧಾನಂ, ನಮೋ ಆಯರ್ಯಾನಂ, ನಮೋ ಉವಜ್ಜಾಯಾನಂ, ನಮೋ ಲೋಯೇ ಸೌವಸಾಹುನಂ. जय बोलो सिद्धांत शास्त्र की जय. जय बोलो जिनवानी माता की जय. जय जिनेंद्र.